ನಮಸ್ಕಾರ. 74ನೆಯ ಲೀಲಾ ಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೊಸದಾಗಿ ಬಂದವರ ಮಾಹಿತಿಗೆ, ಇಲ್ಲಿಯವರೆಗೆ ಸರ್ ಅವರು ಸಾಕಷ್ಟು ಜಾಲನ್ಯಾಸ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈಚೆಗೆ ಲೀಲಾ ಜಾಲನ್ಯಾಸ ಅನ್ನೋ ಒಂದು ಶೀರ್ಷಿಕೆ ಮುಖಾಂತರ ವಿವಿಧ ವಿಷಯಗಳನ್ನು ಆಯ್ಕೊಂಡು ಕೇಳುಗರ ಆಯ್ಕೆಯ ಮೇಲೆ ವಿಷಯವನ್ನು ಆಯ್ಕೊಂಡು ಅದರ ಮೇಲೆ ಉಪನ್ಯಾಸ ನೀಡ್ತಾ ಬರ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಕೂಡ ಅನುಭವದ ಅಚ್ಚರಿ, ಸೌಂದರ್ಯ ಸ್ವಾರಸ್ಯ, ಹಾಗೆ ಮಂಕುತಿಮ್ಮನ ಕಗ್ಗ, ಮರಳುಮನಿಯನ ಕಗ್ಗ, ಈ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ಉಪನ್ಯಾಸ ಜಾಲನ್ಯಾಸಗಳು ನಡೆದಿತ್ತು. ಅವೆಲ್ಲದರ ಒಂದು ದಾಖಲೆ ಕೂಡ ಆಗಿದೆ. ಆಸಕ್ತರು ಕೇಳಿಕೊಂಡ್ರೆ ಅದನ್ನು ನಾವು ಕೊಡ್ತೇವೆ, ಅಥವಾ ಯೂಟ್ಯೂಬ್ ಲಿಂಕಲ್ಲಿ ಕೂಡ ಅದು ಸಿಗತ್ತೆ ಅಂತ ಹೇಳ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಮೊದಲೇ ಆಯ್ಕೆ ಮಾಡಿಕೊಂಡಂತೆ ಸುಳ್ಳು ವಿಚಾರದ ವಿಷಯದ ಕುರಿತು ಸರ್ ಅವರು ಉಪನ್ಯಾಸ ಪ್ರಾರಂಭಿಸಲಿಕ್ಕಿದ್ದಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಸುಳ್ಳು ಅನ್ನೋ ಒಂದು ಈ ಶಬ್ದ ಕೇಳಿದ ತಕ್ಷಣ 108 ವಿಚಾರಗಳು ಸಹಜವಾಗಿ ನಮ್ಮಲ್ಲೇ ತಲೆಗೆ ಬರುತ್ತೆ. ಆದ ಕಾರಣ ಬಹುಶಃ ಇದು ಹೆಚ್ಚಿಗೆ ಮುಂದೆ ಹೋಗುತ್ತೆ. ಹೆಚ್ಚಿನ ವಿಷಯ ಬಾಹುಳ್ಯ ಇರೋದ ಕಾರಣ ಇದನ್ನ ಭಾಗ 1 ಅಂತ ಈಗಾಗಲೇ ಕೊಟ್ಟಾಗಿದೆ. ಅಂದರೆ ಭಾಗ 2 ಅಂತೂ ಗ್ಯಾರಂಟಿ ಹೋಗುತ್ತೆ ಅನ್ನೋ ಒಂದು ಸೂಚನೆ ಇದರಲ್ಲೇ ಇದೆ. ಸುಳ್ಳಿನ ಉತ್ಪತ್ತಿ, ಸುಳ್ಳು ಮಾಡುವ ದಾಂಧಲೆ ಹಾಗೂ ಅದರ ವಿಕಾಸ, ಈ ಕುರಿತಾಗಿ ಇವತ್ತು ಸರ್ ಅವರು ಉಪನ್ಯಾಸ ಪ್ರಾರಂಭಿಸಲಿಕ್ಕಿದ್ದಾರೆ. ಇನ್ನು ಬದುಕಿನ ಭರವಸೆ ಅಂತ ಬಂದಾಗ ಆ ಭರವಸೆ ಸತ್ಯನೋ, ಸತ್ಯಕ್ಕಿಂತ ಹೆಚ್ಚಾಗ ಸುಳ್ಳು, ಒಟ್ಟಿನಲ್ಲಿ ಒಂದು ಭರವಸೆ ಇದ್ದರೆ ಅದೇ ಸಾಕು ಅನ್ನೋಂಗಾಗುತ್ತೆ. ಅದು ಸತ್ಯನೇ ಆಗದೆ ಇರಬೇಕಲ್ಲ, ಸುಳ್ಳು ಭರವಸೆ ಕೂಡ ನಡೆಯುತ್ತೆ. ಸೊ ಈ ರೀತಿಯ ಸಾಕಷ್ಟು ಸಂಗತಿಗಳ ಕುರಿತು ಸರ್ ಅವರು ಬೆಳಕು ಚೆಲ್ಲಿಕ್ಕಿದ್ದಾರೆ. ಸರ್ ಅವ್ರನ್ನ ಹಾಗೂ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಮಾತನಾಡುವ ಉತ್ಸಾಹ ಮಾತನಾಡಿಸುವವರ ಮೂಲಕವೇ ಬರಬೇಕು ಅನ್ನುವಂಥದ್ದು ಸತ್ಯ, ಸುಳ್ಳಲ್ಲ. ಆತ್ಮೀಯರೇ, ನಾನು ಸುಳ್ಳನ್ನು ಕುರಿತು ಚರ್ಚೆ ಮಾಡುವ ಮುನ್ನ ಅಪ್ಪಟ ಸುಳ್ಳುಗಾರರು ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಂಶ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಹಾಗೆ ಅಪ್ಪಟ ಸತ್ಯಸಂಧರೂ ಇರೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂಗತಿ. ಆದ್ರಿಂದ ಸತ್ಯ ಸುಳ್ಳು ಯಾವಾಗಲೂ ಬೆರೆತುಕೊಂಡೇ ಇರುತ್ತೆ. DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ದಿಟವೆಷ್ಟೋ ಸಟೆಯೆಷ್ಟೋ ತುಂಬಿರುವುದಿಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಸತ್ಯ ಮತ್ತು ಸುಳ್ಳನ್ನ ಜರಡಿ ಆಡಬೇಕಾದ ಕೆಲಸ ನಮ್ಗೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವು ಪ್ರತ್ಯೇಕಿಸಲಾಗದ ಕಲಬೆರಕೆಗಳು. ಈಗ ಅಕ್ಕಿಗೆ ಕಲ್ಲನ್ನು ಹಾಕ್ತಾರೆ, ಅದು ಅಕ್ಕಿ ಥರನೇ ಕಾಣುತ್ತೆ. ಹಾಗೆ ಈ ಸುಳ್ಳು ಮತ್ತೆ ಸತ್ಯವನ್ನ ಪ್ರತ್ಯೇಕಿಸುವುದನ್ನ ತಪ್ಪಿಸ್ಕೋಬೇಕು ಅಂತ ಯಾರು ಭಾವಿಸಿದ್ರೆ ಅದು ಸಾಧ್ಯವಿಲ್ಲ. ಈಗ ಸುಳ್ಳು ಅನ್ನೋದು ವಿಷಯವಾಗಿರೋದ್ರಿಂದ ನಾನು ಮತ್ತೆ ಸುಳ್ಳಿಗೆನೆ ಹಿಂತಿರುಗ್ತೀನಿ. ಸುಳ್ಳು ಹೇಳುವವರು ಸತ್ಯ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಸುಳ್ಳು ಹೇಳಿದ್ದನ್ನ ಬೇರೆಯವ್ರು ನಂಬಬೇಕಾದ್ರೆ ಮೊದಲು ಸತ್ಯ ಹೇಳಿ ಅವ್ರು ನಂಬಿಸ್ಬೇಕಾಗುತ್ತೆ. ಸಾಮಾನ್ಯಕ್ಕೆ ನಾನು ಹೇಳ್ತಿದ್ದೆ ಹುಡುಗನಲ್ಲಿ, ನಂಬಿಸಿ ಮೋಸ ಮಾಡಬಾರ್ದು ಅಂತ. ಅದಕ್ಕೆ ನನ್ನ ಸ್ನೇಹಿತ ಹೇಳ್ತಿದ್ದ, ಬೇರೆ ಮೋಸ ಮಾಡೋ ವಿಧಾನ ಹೇಳ್ಕೊಡಿ, ಅವಾಗ ನಾವು ನಂಬಲ್ಲ, ನಂಬಿಸ್ದೆಲ್ಲ ಮಾಡ್ತೀವಿ ಮೋಸ, ಆದ್ರೆ ನಂಬಿಸ್ದೇ ಇದ್ರೆ ಮೋಸ ಮಾಡೋಕೆ ಆಗಲ್ಲ ಅಂತ. ಹಾಗೆ ಸತ್ಯ ಅಂತ ಅನ್ನಿಸ್ದೇ ಇರೋದನ್ನ ಸುಳ್ಳು ಹೇಳೋಕೆ ಆಗೋದೇ ಇಲ್ಲ. ಅದರಿಂದ ಸುಳ್ಳು ಹೇಳೋದು ಅಷ್ಟು ಸುಲಭ ಅಲ್ಲ. ಸುಳ್ಳು ಸತ್ಯದಂತೆ ಕಾಣುವಂತೆ ಮಾಡಿ ಹೇಳಬೇಕಾಗುತ್ತೆ ಅನ್ನುವಂಥದ್ದು ಆಶ್ಚರ್ಯ ಅನ್ಸಿದ್ರು ಅದು ಸತ್ಯ. ಈಗ ನಾವು ಪ್ರಪಂಚ ನೋಡ್ತಾ ಇರ್ತೀವಿ, ಅನೇಕ ವಸ್ತುಗಳು ನೋಡ್ತೀವಿ, ವಿದ್ಯಮಾನಗಳು ನೋಡ್ತೀವಿ. ಅವನ್ನೆಲ್ಲವನ್ನು ನಾವೇನ್ ಮಾಡ್ತೀವಿ, ಗಮನಿಸಿ ಅದನ್ನ ಹೇಳಕ್ ಹೋಗ್ತೀವಿ. ಯಾವಾಗ ವಸ್ತುವನ್ನ ನಾವು ನೋಡ್ತೀವೋ ಅದರಲ್ಲಿ ಯಾರು ಸುಳ್ಳು ಹೇಳಕ್ ಹೋಗಲ್ಲ. ಇದು ತೆಂಗಿನಕಾಯಿ ಇಟ್ಬಿಟ್ಟಿದ್ ಕಿತ್ಲೆ ಹಣ್ಣು ಅಂತ ಯಾರು ಹೇಳೋದಿಲ್ಲ. ಯಾಕೆಂದ್ರೆ ನೋಡಿದಾಗ ಅದು ತೆಂಗಿನಕಾಯಿ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಖಚಿತವಾದ ಆಕಾರ, ಹೆಸರು,
ವಸ್ತು ಗೊತ್ತಿರುವಾಗ ನಾವು ಸುಳ್ಳು ಹೇಳೋಕೆ ಸಾಧ್ಯವೇ ಇಲ್ಲ. ಅದರಿಂದ ಆ ತೆಂಗಿನಕಾಯಿಯೂ ಗೊತ್ತಿಲ್ಲ, ಕಿತ್ಲೆ ಹಣ್ಣು ಗೊತ್ತಿಲ್ಲದೆ ಇರೋರ ಹತ್ರ ಹೇಳ್ಬೋದು ಬೇಕಾದ್ರೆ. ಹಾಗಾಗಿ ನಮ್ಮಲ್ಲಿರುವ ಅಜ್ಞಾನದ ಉಪಯೋಗ ಆಗದಲೇ ಇನ್ನೊಬ್ರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಅದನ್ನ ನಾನು ಇಲ್ಲಿ ಹೇಳಕ್ ಹೊರಟಿದ್ದು. ನಮ್ಮಲ್ಲಿ ಜ್ಞಾನ ಇದ್ದಾಗ ಇನ್ನೊಬ್ರು ಸುಳ್ಳು ಹೇಳಿ ಮೋಸ ಮಾಡಕ್ಕಾಗಲ್ಲ. ಈಗ ಆಕಾರ ಇದೆಯಲ್ಲ, ಆಕಾರ ವೃತ್ತಾಕಾರ ಅಂತ ಅನ್ನೋದನ್ನ ತಗೊಂಡು ಹೋಗ್ಬಿಟ್ಟು ನೀವು ದೀರ್ಘ ವೃತ್ತಾಕಾರ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ. ದೀರ್ಘ ವೃತ್ತ ಅಂದ್ರೆ ಎಲಿಪ್ಸ್, ಅದು ಎಲಿಪ್ಸ್ ಆಕಾರ ಇದೆ. ಆದ್ರೆ ಕಣ್ಣು ಸರಿಯಾಗಿ ಕಾಣದೇ ಇದ್ದಾಗ, ಅಥವಾ ದೀರ್ಘ ವೃತ್ತದ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಅಂತ ಹೇಳ್ತಾರಲ್ಲ, ಪ್ರಧಾನ ಅಕ್ಷ ಮತ್ತು ಅಪ್ರಧಾನ ಅಕ್ಷ ಎರಡಕ್ಕೂ ಒಂದೇ ಅಂತರ ಕಡಿಮೆ ಇದ್ದಾಗ ಅದು ಹೆಚ್ಚು ಕಡಿಮೆ ವೃತ್ತದ ಹಾಗೆಯೇ ಕಾಣುತ್ತೆ. ಈಗ ಉದಾಹರಣೆಗೆ ಭೂಮಿಯ ಪಥ ಇದೆಯಲ್ಲ, ಅದು ದೀರ್ಘ ವೃತ್ತ ಅಂತ ನಾವು ಬಾಯಲ್ಲಿ ಹೇಳಿದ್ರು ಕೂಡ ಅದು ಹೆಚ್ಚು ಕಡಿಮೆ ವೃತ್ತದ ರೀತಿಯಲ್ಲೇ ಕಾಣುತ್ತೆ. ಹೀಗಾಗಿ ನಮ್ಮ ಇಂದ್ರಿಯ ದೋಷ, ನಮ್ಮ ಜ್ಞಾನದ ದೋಷ ಇದ್ದಾಗ ತಪ್ಪು ಬರುತ್ತೆ. ಹೇಳೋರಲ್ಲಿ ತಪ್ಪು ಬರುತ್ತೆ, ಕೇಳಿಸ್ಕೊಳ್ಳೋರ್ಗೂ ತಪ್ಪಾಗಿ ಅರ್ಥ ಆಗ್ಬೋದು. ಆದರೆ ಪಟುವಾಗಿರುವ ಇಂದ್ರಿಯ ಇರುವಾಗ ಹೆಸರು ಮತ್ತು ರೂಪದ ಬಗ್ಗೆ ನಾವು ಯಾವತ್ತೂ ಸುಳ್ಳಾಗಿ ಭಾವಿಸೋದಕ್ಕೆ ಸಾಧ್ಯವಿಲ್ಲ, ಸುಳ್ಳು ಹೇಳೋದಕ್ಕೆ ಅವಕಾಶ ಇರೋಲ್ಲ. ಆದರೆ ಅದು ಕೂಡ ಕೆಲವೊಮ್ಮೆ ಈ ಹೆಸರನ್ನು ಸುಳ್ಳು ಹೇಳೋದುಂಟು. ಈಗ ಉದಾಹರಣೆಗೆ ಈ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ತಯಾರು ಮಾಡಬೇಕಾಗಿತ್ತಲ್ಲ, ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ, ಅಲ್ಲಿ ಯಾವ ವಿಜ್ಞಾನಿಗಳು ಎಲ್ಲಿ ಹೋಗ್ತಾರೆ, ಏನ್ ಕೆಲಸ ಮಾಡ್ತಾರೆ, ಅವ್ರು ಯಾರು ಅಂತ ಬೇರೆ ಜನಕ್ಕೆ ಗೊತ್ತಾಗಬಾರ್ದು ಅಂದ್ಬಿಟ್ಟು, ಅಥವಾ ಬೇರೆಯವ್ರು ಅವ್ರ ಹೆಸರು ಹೇಳ್ಕೊಂಡು ಪ್ರವೇಶ ಮಾಡಬಾರ್ದು ಅಂದ್ಬಿಟ್ಟು ಎಲ್ರಿಗೂ ಬೇರೆ ಬೇರೆ ಹೆಸರು ಕೊಟ್ಟಿದ್ರು. ಈಗ ವ್ಯಾಗ್ನರ್ ಅಂತಿದ್ರೆ ವೈಗ್ನರ್ ಅಂತ ಮಾಡಿದ್ರು. ಆ ವೈಗ್ನರ್ ಅನ್ನೋದು ವಿಜ್ಞಾನಿಗಳಿಗೆ ಮರ್ತು ಹೋಗ್ಬಿಡೋದು. ಅದನ್ನ ಜ್ಞಾಪಿಸಕ್ಕೊಬ್ರು ಇದ್ರು. ಅವ್ರನ್ನ ಕೇಳಿದ್ರೆ ಹೇಳಿದ್ರು, ಒಂದ್ಸರಿ ಹೀಗೆ ಒಬ್ಬನ್ನ ನೀವು ಅವನು ಮರೆತು ಬಿಟ್ಟು ವ್ಯಾಗ್ನರ್ ಅಂದ. ವ್ಯಾಗ್ನರ್ ಅಲ್ಲ, ನೀವು ವೈಗ್ನರ್ ಇರ್ಬೇಕಲ್ವಾ ಅಂತ ಪಕ್ಕದವನು ಹೇಳ್ದ. ಅವಾಗ ಹೌದು ಐ ಆಮ್ ವೈಗ್ನರ್ ಅಂತ ಹೇಳಿದ್ರು. ಸೊ ಹೀಗೆ ಹೆಸರನ್ನು ಸುಳ್ಳು ಹೇಳಬೇಕಾದಂತ ಇಕ್ಕಟ್ಟಿನ ಸಂದರ್ಭಗಳು ಬಂದಿರೋದು ಉಂಟು. ಆದ್ರಿಂದ ನಾವು ಸುಳ್ಳನ್ನು ವಿರೋಧಿಸೋದಕ್ಕಿಂತ ಸುಳ್ಳನ್ನ ಯಾವ ಉದ್ದೇಶಕ್ಕೋಸ್ಕರ ಹೇಳ್ತೀವಿ ಅನ್ನುವಂಥದ್ದು ತುಂಬಾ ಮುಖ್ಯ. ಹೇಗೆ ಸತ್ಯವನ್ನು ಒಂದು ಉದ್ದೇಶಕ್ಕೆ ಹೇಳ್ತೀವೋ ಸುಳ್ಳನ್ನು ಒಂದು ಉದ್ದೇಶಕ್ಕೆ ಹೇಳುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಒಂದು ಸಂಸ್ಕೃತ ಶ್ಲೋಕ ನಾನು ಹಿಂದೆ ಎಲ್ಲ ಉದ್ಧರಿಸಿದ್ದೆ, ಮತ್ತೆ ಹೇಳ್ತೇನೆ. ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ದಡ್ನೂ ಕೂಡ ಪ್ರಯೋಜನವಿಲ್ಲದೆ ಕೆಲಸ ಮಾಡೋದಿಲ್ಲ ಅಂತ. ಆಗಿರೋದ್ರಿಂದ ಯಾರಾದ್ರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ, ನೀ ಸುಳ್ಳು ಹೇಳ್ತಿದ್ಯಾ ಅಂತ ಅವನ್ನ ಸುಳ್ಳು ಅಂತ ಒಪ್ಪಿಸ್ಬಿಟ್ರೆ ಅವನ್ ಬಿಟ್ಬಿಡೋದಿಲ್ಲ. ಸುಳ್ಳಿನ ಕೊಂಬೆಯನ್ನ ಕಡಿದ್ರೂ ಆ ಲಾಭದ ಬೇರು ಅಗೋಚರವಾಗಿರುತ್ತೆ. ಅದನ್ನ ಬೇರ್ ಸಮೇತ ಕಿತ್ತಾಕದೆ ಹೋದ್ರೆ ಅವ್ರು ಮತ್ತೆ ಸುಳ್ಳು ಹೇಳೋರೆ. ಯಾವುದೇ ಮರವನ್ನ ಬೇರು ಭದ್ರವಾಗಿದ್ದು ಮರನ ಕಡಿದ್ರೆ ಇನ್ನಷ್ಟು ಚೆನ್ನಾಗಿ ಚಿಗುರುತ್ತೆ. ಹಾಗಾಗಿ ಸುಳ್ಳು ಹೇಳೋರ್ನ ನಾವು ಹೊಗಳಬೇಕಾಗಿಲ್ಲ, ಅವ್ರನ್ನ ಖಂಡಿಸಿದ್ರೂ ಸುಳ್ಳು ಹೋಗೋದಿಲ್ಲ. ಇದು ತುಂಬಾ ಮುಖ್ಯವಾದಂತ ಸಂಗತಿ. ಯಾಕಂದ್ರೆ ಅದ್ರಲ್ಲಿ ಲಾಭ ಇದೆ. ಸುಳ್ಳು ಹೇಳಿದ್ರಲ್ಲ ಏನೋ ಒಂದು ಲಾಭ ಇದೆ, ಅದಕ್ಕೆ ಅವ್ರು ಸುಳ್ಳು ಹೇಳಿರ್ತಾರೆ ಹೊರತು ಸುಮ್ಮನೆ ಅಭ್ಯಾಸಕ್ಕೆ ಹವ್ಯಾಸಕ್ಕೆ ಯಾರು ಸುಳ್ಳು ಹೇಳೋದಿಲ್ಲ. ಹವ್ಯಾಸಿ ಸುಳ್ಳುಗಾರರ ಸಂಘ ಅಂತ ಎಲ್ಲೂ ಇಲ್ಲ. ಹಾಗಾಗಿ ಈ ಅಂಶವನ್ನ ನಾವು ಗಮನಿಸಬೇಕು. ಯಾರಾದ್ರೂ ಸುಳ್ಳು ಹೇಳಿದ್ರೆ ನಮ್ಮ ಮುಂದಿನ ಪ್ರಶ್ನೆ, ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾಕೆ ಸುಳ್ಳು ಹೇಳಿದ್ರು ಅನ್ನೋದು ಕಂಡ್ಕೋಬೇಕಾಗಿತ್ತು. ಆಗ ನಮ್ಗೆ ಸ್ಪಷ್ಟ ಚಿತ್ರಣ ಬರುತ್ತೆ ಹೊರತು ನಾವು ಸುಳ್ಳು ಹೇಳೋರ್ನ ಖಂಡಿಸ್ಬಿಟ್ಟು ಅವ್ರನ್ನೆಲ್ಲ ಸರಿ ಮಾಡ್ಬಿಡ್ತೀವಿ ಅಂತ ಮಾಡಕ್ ಆಗಲ್ಲ. ಇದು ತುಂಬಾ ಮುಖ್ಯವಾದಂತ ಸಂಗತಿ. ಈಗ ಸ್ಥೂಲ ಶರೀರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂದ್ರಿಯಗಳಿವೆ, ಅವುಗಳ ಇತಿಮಿತಿಲಿ ಏನ್ ಕಾಣುತ್ತೋ ಅದ್ರಲ್ಲಿ ಸುಳ್ಳು ಹೇಳಕ್ ಆಗಲ್ಲ. ಅದು ಸುಳ್ಳು ಹೇಳ್ಬೇಕಾದ್ರೆ ವೊಕ್ಯಾಬ್ಯುಲರಿ ಇರಬಾರ್ದು ಅಂತ ಈಗಾಗಲೇ ಹೇಳಿದ್ನಲ್ಲ. ಆದ್ರೆ ಸೂಕ್ಷ್ಮ ಶರೀರಕ್ಕೆ ಬರೋಣ. ಮೊದಲನೇದಾಗಿ ಮನಸ್ಸು ಅನ್ನೋದು ಇದೆಯೇ ಇಲ್ವೇ ಅನ್ನೋದು ಇನ್ನೂ ಚರ್ಚೆ ಆಗ್ತಾನೆ ಇದೆ. ಈಸ್ ದೇರ್ ಎನಿ ಎಂಟಿಟಿ ಕಾಲ್ಡ್ ಮೈಂಡ್ ಅಂತ. ಮೈಂಡೇ ಚರ್ಚೆ ಆದ್ರೆ ಆ ಮೈಂಡ್ ಅಲ್ಲಿ ಇರೋದು ಏನು ಅನ್ನುವಂಥದ್ದೇನಿದೆ ಅದು ಚರ್ಚೆ ಆಗುತ್ತೆ. ಇನ್ನೂ ಅವಕಾಶ ಇದೆ. ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಕಾಣೋದೇನು, ಒಬ್ಬ ಮನುಷ್ಯನ ವರ್ತನೆ. ಆ ವರ್ತನೆಯನ್ನು ಆಧರಿಸಿ ಅವನ ಮನಸ್ಸಿನಲ್ಲಿ ಏನಿದೆ, ಅವನು ಯಾಕೆ ಹಾಗೆ ಮಾಡ್ತಿರ್ಬಹುದು, ಅವನು ಅಥವಾ ಅವಳು. ನಾನು ಲಿಂಗ ತಾರತಮ್ಯ ಮಾಡಿ ಪುರುಷ ಪ್ರಧಾನವಾಗಿ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಬೇಡಿ. ಒಬ್ಬ ಮಾನವ ಯಾಕೆ ಹೀಗೆ ಸುಳ್ಳು ಹೇಳ್ತಾನೆ, ಅವನು ವರ್ತನೆಯನ್ನ ನೋಡಿದಾಗ
ಒಬ್ಬೊಬ್ರು ಒಂದು ಹೇಳ್ಬೋದು. ಆದ್ರೆ ಅಂದ್ರೇನು, ಊಹೆಗೆ ಅವಕಾಶ ಇದೆ. ಎಲ್ಲಿ ಊಹೆಗೆ ಅವಕಾಶವಿರುತ್ತೋ ಅಲ್ಲಿ ಸುಳ್ಳು ಹೇಳೋಕ್ಕೂ ಅವಕಾಶ ಇದೆ. ಯಾಕೆಂದ್ರೆ ಊಹೆ ಮಾಡುವಾಗ ಹೀಗೂ ಆಗ್ಬೋದು ಹಾಗೂ ಆಗ್ಬೋದು. ಈಗ ಒಬ್ಬ ಏನೋ ತಿಂತ ಕೂತಿದ್ದಾನೆ, ಆತ ತಿಂತ ಕೂತಿರೋದನ್ನ ನೋಡಿದಾಗ ನಮ್ಗೆ ಯಾಕೆ ತಿಂತಿರ್ಬೋದು ಅಂತ ನಾನು ಊಹೆ ಮಾಡೋಕೆ ಶುರು ಮಾಡಿದ್ರೆ ಅವ್ನ ಹೊಟ್ಟೆ ಹಸಿವಾಗಿರ್ಬೋದು ಅಂತ ಒಂದು ಊಹೆ ಬರುತ್ತೆ. ಇನ್ನೊಂದು, ಅವನ್ಗೆ ಆ ತಿಂಡಿ ಇಷ್ಟ ಇರಬೇಕು, ಅದೆಲ್ಲೋ ಸಿಕ್ಕಿದೆ ಅದಕ್ಕೋಸ್ಕರ ತಿಂತಾನೆ ಅಂತ ಇರ್ಬೋದು. ಇನ್ಯಾರೋ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ತಿಂತಾನೆ ಅಂತ ಇರ್ಬೋದು. ಅಥವಾ ಆಮೇಲೆ ಇನ್ನು ದೂರ ಹೋಗ್ಬೇಕು, ಆಮೇಲೆ ತಿಂಡಿ ಸಿಗುತ್ತೋ ಇಲ್ಲೋ, ಈಗ ತಿನ್ಬಿಡೋಣ ಅಂತ ತಿಂತಿರ್ಬೋದು. ಈ 4-5 ಊಹೆಗಳಿವೆ. ಆ ಊಹೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಬಹುಶಃ ತಿಂತಿರೋನ್ಗೂ ಗೊತ್ತಿರೋಲ್ಲ ಕೆಲವು ಸಾರಿ. ಅಥವಾ ಒಂದೇ ಸತ್ಯ ಇರಬೇಕಾಗಿಲ್ಲ, 2-3 ಸತ್ಯ ಇರ್ಬೋದು. ಹೀಗಾಗಿ ಎಲ್ಲಿ ಊಹೆಗೆ ಅವಕಾಶ ಇದೆಯೋ ಅಲ್ಲಿ ಅನುಮಾನಕ್ಕೆ ಯಾವಾಗಲೂ ಅವಕಾಶ ಇದೆ. ಆ ದೃಷ್ಟಿಯಿಂದ ಸತ್ಯ ಅನ್ನೋದನ್ನ ಒಂದು ತಾಳೆ ನೋಡೋಕ್ಕೆ ಅಲ್ಲಿ ಕಷ್ಟವಾಗುತ್ತೋ ಅಲ್ಲಿ ಸುಳ್ಳು ಉಟ್ಕೊಳ್ಳಿ. ಈಗ 2-3 ನನ್ನ ಮನಸ್ಸಿನಲ್ಲಿ ಅನೇಕ ಸಂಗತಿಗಳು ಹುಟ್ಟತ್ತೆ, ನಾನು ಅದನ್ನ ಹೇಳ್ತೀನಿ. ನಾನು ಸುಳ್ಳು ಹೇಳ್ಬೇಕು ಅಂತ ಹೇಳ್ತಿಲ್ಲ, ನನ್ನ ಮನಸ್ಸಲ್ಲಿ ಅನ್ನಿಸ್ತು ಅದು ಹೇಳಿದೆ ಅಂತೀನಿ. ಆದರೆ ಆ ಮನಸ್ಸಿನಲ್ಲಿ ಹೇಳಿದ್ದು ಸುಳ್ಳೋ ಸತ್ಯವೋ ಅಂತ ನಾನು ಗ್ರಹಿಸಬೇಕಾದ್ರೆ ಅದನ್ನ ತಾಳೆ ನೋಡ್ಬೇಕು. ಕೆಲವು ಸರಿ ಗ್ರಹಿಕೆನೇ ಕಷ್ಟ ಆಗಿ ಸುಳ್ಳು ಹೇಳ್ಬೋದು, ಅಥವಾ ತಾಳೆ ನೋಡೋಕ್ಕೆ ಯಾಗೂ ಸಾಧ್ಯವಿಲ್ಲ ಅಂತ ಸುಳ್ಳು ಹೇಳ್ಬೋದು. ಹೀಗಾಗಿ ಸುಳ್ಳಿನ ಉಗಮ ಇದೆಯಲ್ಲ, ಅದರ ಹಿಂದೆ ಅಜ್ಞಾನ ಇರಬಹುದು, ಗ್ರಹಿಕೆಯ ದೋಷ ಇರಬಹುದು, ಬೇರೆ ಏನೋ ಒಂದು ಸದುದ್ದೇಶ ಇರ್ಬೋದು, ಅಥವಾ ಒಂದು ದುರುದ್ದೇಶನೂ ಇರ್ಬೋದು. ಇದು ಯಾವುದಿದೆ ಅಂತ ಹೀಗೆ ನೋಡಿದಾಗ ನಮಗೆ ಅನುಮಾನ ಬರೋದೇನಪ್ಪಾ ಅಂತಂದ್ರೆ, ಸತ್ಯವನ್ನ ನಿರ್ಧಾರ ಮಾಡಬೇಕಾದ್ರೆ ಯಾರದ್ದೇ ಮಾತು ಸತ್ಯ ಅಲ್ಲ ಸುಳ್ಳು ಅಂತ ವಾದ ಮಾಡಬೇಕಾದ್ರೆ ತಾಳೆ ನೋಡೋಕ್ಕಾಗೋ ಅಂಥದ್ದನ್ನು ವಾದ ಮಾಡ್ಬೋದು. ತಾಳೆ ನೋಡೋಕ್ಕಾಗದೆ ಇರುವಾಗ ನಾವು ಅವ್ರು ಹೇಳಿದ್ದನ್ನು ಇರ್ಬೋದು ಅಂತ ಒಪ್ಕೋಬೇಕಾಗತ್ತೆ. ಅದರಿಂದ ನಾನು ತಮಾಷೆಗೆ ಹೇಳಿದ್ದುಂಟು ಒಂದು ಪ್ರಬಂಧದಲ್ಲಿ, ಟ್ರೂತ್ ಈಸ್ ಅನ್ ಎಕ್ಸ್ಪೋಸ್ಡ್ ಲೈ ಅಂತ. ಯಾವಾಗ ಸುಳ್ಳು ಬಯಲಾಗುತ್ತೋ ಅವಾಗ ಬರುತ್ತಲ್ಲ ಅದಂತೂ ಗ್ಯಾರಂಟಿ ಸತ್ಯ. ಯಾಕೆಂದ್ರೆ ಅಲ್ಲಿವರೆಗೂ ಬಯಲಾಗಿಲ್ಲ, ಅಲ್ಲಿವರೆಗೂ ಅದೇ ಸುಳ್ಳೇ ಸತ್ಯವಾಗಿತ್ತು. ಟ್ರೂತ್ ಈಸ್ ಅನ್ ಎಕ್ಸ್ಪೋಸ್ಡ್ ಲೈ ಆರ್ ಅನ್ಎಕ್ಸ್ಪೋಸ್ಡ್ ಲೈ. ಅಂದ್ರೆ ಆ ಸುಳ್ಳು ಬಯಲಾಗೇ ಇಲ್ಲ, ಬಯಲಾಗೋವರೆಗೂ ಅದು ಸುಳ್ಳೇನೆ. ಸಿಕ್ಕಾಕೊಳ್ಳೋವರೆಗೂ ಕಳ್ಳನೂ ಪ್ರಾಮಾಣಿಕನ ಅಪ್ಪನೆ ಅಂತ ಬೀಚಿ ಒಂದ್ಸರಿ ತಮಾಷೆಯಾಗಿ ಹೇಳಿರುವಂಥದ್ದು ಉಂಟು. ಈಗ ಮುಂದಕ್ಕೆ ಬರೋಣ. ಸುಳ್ಳು ನಾವು ಯಾರನ್ನು ನೋಯಿಸೋ ಉದ್ದೇಶವಿಲ್ಲದೇನೆ ಹೇಳ್ಬೋದು. ಈಗ ಉದಾಹರಣೆಗೆ ಸೂರ್ಯ ಮುಳುಗುದ ಅಂತೀವಿ. ಎಲ್ಲಿ ಮುಳುಗುದ? ಸಮುದ್ರದಲ್ಲಿ ಮುಳುಗಿದ್ನೆ ಅವನು? ಇಲ್ಲ, ಅಲ್ಲಿ ದಿಗಂತದ ಅಂಚಿನಿಂದ ಆ ಕೆಳಗೆ ಇಳಿದ. ಮತ್ತೆ ಸೂರ್ಯ ಮೂಡಿದ ಅಂತೀವಿ, ಹುಟ್ಟದ ಅಂತೀವಿ. ಹುಟ್ಟಿ ಅವನು ಸತ್ತೋರು ತಾನೇ ಹುಟ್ಟೋದು, ಅವನು ಸತ್ತೆಲ್ಲಿ ಸತ್ತಿದ್ದಾನೆ, ಸೂರ್ಯ ಸತ್ತೇ ಇಲ್ಲ. ಅಂದ್ರೆ ಏನಾಗುತ್ತೆ, ಇಂದ್ರಿಯಕ್ಕೆ ಹೊಳೆಯುವುದು ಹಾಗೆ. ಭೂಮಿ ಸುತ್ತಾಗ್ತಾ ಇದ್ದಾನೆ ಸೂರ್ಯ ಅಂತ, ಅದನ್ನ ತೋರಿಕೆ ಸತ್ಯ ಅಂತ ಹೇಳೋಣ, ಆಪರೆಂಟ್ ಟ್ರೂತ್ ಅಂತ ಹೇಳೋಣ. ಆಮೇಲೆ ನನ್ನ ಮನಸ್ಸು ಹೇಳುತ್ತೆ, ಸೂರ್ಯ ಅಷ್ಟು ಬೇಗ ಅಷ್ಟು ದೊಡ್ಡ ಸೂರ್ಯ ಹುಟ್ಟಕ್ಕೆ ಸಾಧ್ಯನೇ, ಅಷ್ಟು ದೊಡ್ಡ ಸೂರ್ಯ ಇದ್ದಕ್ಕಿದ್ದಾಗೆ ಸಾಯೋಕ್ಕೆ ಸಾಧ್ಯನೇ, ಇದಿನ್ನೇನೋ ಬೇರೆ ಅಂತ ಹೊಳೆಯುತ್ತೆ. ಅದು ಬುದ್ಧಿಯ ಗ್ರಹಿಕೆಗೆ ಒಳಗಾಗುವಂಥದ್ದು. ಆದ್ದರಿಂದ ಕಣ್ಣಿನಲ್ಲಿ ಕಾಣುವುದಾಗ ಸತ್ಯಗಳನ್ನ ಸುಳ್ಳು ಹೇಳೋದು ಕಷ್ಟ. ಮನಸ್ಸಿನ ಊಹೆಯಲ್ಲಿ ಏನು ನಾವು ಸುಳ್ಳಾಗ್ಬೋದು ಸತ್ಯ ಆಗ್ಬೋದು ಅಂತದ್ದು ಹೇಳ್ತೀವಿ. ಬುದ್ಧಿಗೆ ಹೊಳೆಯುವಾಗ ಏನಾಗುತ್ತೆ ಅಂದ್ರೆ, ಇಂದ್ರಿಯ ಹೇಳಿದ್ದನ್ನ ನಿರಾಕರಿಸಿ ಬುದ್ಧಿ ಇನ್ನೊಂದು ಹೇಳುತ್ತೆ. ಆಗ ಬುದ್ಧಿಯನ್ನು ಹೆಚ್ಚಿದವರಿಗೆ ಬುದ್ಧಿ ಹೇಳಿದ್ದೇ ಸತ್ಯ, ಬುದ್ಧಿ ಇಲ್ಲದವರಿಗೆ ಇಂದ್ರಿಯದಲ್ಲಿ ಕಂಡದ್ದೇ ಸತ್ಯ. ಇದು ಎಷ್ಟು ವಿಚಿತ್ರವಾದಂತಹ ಸಂಗತಿ ಅನ್ನುವಂಥದ್ದನ್ನು ಗಮನಿಸಿ. ಆದ್ದರಿಂದ ನಾನು ಅನ್ನುವುದು ನನ್ನ ಗ್ರಹಿಕೆ, ನನ್ನ ಮಾತು ಮೂಡೋದು 3 ಅಂಗಗಳ ಮೂಲಕ: ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ. ಇಂದ್ರಿಯ ಹೇಳಿದ್ದನ್ನ ಬುದ್ಧಿ ಸುಳ್ಳು ಅಂದ್ರೆ ಏನ್ ಮಾಡೋದು? ಅಥವಾ ಇಂದ್ರಿಯದೇ ಸುಳ್ಳು ಅಂತ ನನಗೆ ಗೊತ್ತಾಗುತ್ತೆ. ಕೆಲವೊಂದು ಈಗ ನೀರಿನಲ್ಲಿ ವಕ್ರೀಭವನದಿಂದ ಏನಾಗುತ್ತೆ, ಒಂದು ನೆಟ್ಟಗಿರೋ ಒಂದು ಪೆನ್ಸಿಲ್ನ ನೀರೊಳಗಿಟ್ರೆ ನಾನು ಮೇಲಿಂದ ನೋಡಿದ್ರೆ ಪೆನ್ಸಿಲ್ ಬಗ್ಗಿರೋ ಹಾಗೆ ಕಾಣುತ್ತೆ. ಆ ಇಂದ್ರಿಯ ನನ್ನ ಕಣ್ಣಾರ ನೋಡಿದ್ದೀನಿ ಅಂತ ನಾನು ಅದನ್ನ ಪೆನ್ಸಿಲ್ ಬಗ್ದಾಗ ಕಾಣುತ್ತೆ ಅಂತ ಮೇಲಕ್ಕೆ ಎತ್ತು ನೋಡಿದ್ರೆ ಪೆನ್ಸಿಲ್ ನೆಟ್ಗೆ ಇರುತ್ತೆ. ಅದು ಒಂದು ತೋರಿಕೆ ಸತ್ಯ ಅಂತ ತತ್ವಶಾಸ್ತ್ರದಲ್ಲಿ ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ.
ಪ್ರಾತಿಭಾಸಿಕ ಸತ್ಯಕ್ಕೂ ಇಂದ್ರಿಯ ಗ್ರಾಹ್ಯ ಸತ್ಯಕ್ಕೂ ತಾಕ್ಲಾಟ ಆದಾಗ ಪ್ರಾತಿಭಾಸಿಕ ಸತ್ಯವನ್ನು ನಾವು ನಂಬ್ತೀವಿ. ಹಾಗೆ ಬುದ್ಧಿಗೆ ಹೊಡೆದಾಗ ಈಗ ಇಡೀ ಸೂರ್ಯ ಭೂಮಿಗಿನ್ನ ಎಷ್ಟು ಪಟ್ಟು ದೊಡ್ಡವನು, ಆದರೂ ಕೂಡ ಅವನು ಭೂಮಿಗೆ ಸುತ್ತಾಕುವಂತ ಸ್ಥಿತಿ ಏನಿಲ್ಲ. ಯಾವಾಗಲೂ ದೊಡ್ಡದರ ಆಕರ್ಷಣೆಗೆ ಚಿಕ್ಕದ ಸುತ್ತಾಕತ್ತೆ ಹೊರತು ಚಿಕ್ಕದರ ಆಕರ್ಷಣೆಗೆ ದೊಡ್ಡದು ಸುತ್ತಾಕೋದಿಲ್ಲ. ಆದ್ರಿಂದ ಸೂರ್ಯನೇ ಭೂಮಿ ಸುತ್ತಿರ್ಬೇಕು ಅಂತ ಮೇಷ್ಟ್ರು ಪಾಠ ಹೇಳ್ತಾರೆ. ಆದ್ರೂ ಹುಡುಗಂಗೆ ಅದು ಸತ್ಯ ಅನ್ಸಲ್ಲ. ಯಾಕೆಂದ್ರೆ ಹಾಗೆ ಕಾಣ್ತಿಲ್ವಲ್ಲ, ಅದು ಅವನ ಸಮಸ್ಯೆ. ಆಗ ಭೂಮಿ ತನ್ನ ಅಕ್ಷದ ಸುತ್ತೋದನ್ನ ಹಗಲು ಹೊತ್ತಿನಲ್ಲಿ ನೋಡೋಕ್ಕಾಗಲ್ಲ. ಆಕಾಶದಲ್ಲಿ ಇನ್ನೇನು ರೆಫರೆನ್ಸ್ ಇಲ್ಲ. ರಾತ್ರಿ ಹೊತ್ತು ಒಂದು ನಕ್ಷತ್ರ ಸ್ಥಾನ ನೋಡು, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ನೋಡು, ಅದೇ ನಕ್ಷತ್ರ ಪಕ್ಕಕ್ಕೆ ಹೋಗಿರುತ್ತೆ, ಆ ಜಾಗದಲ್ಲಿ ಬೇರೆ ನಕ್ಷತ್ರ ಬಂದಿರುತ್ತೆ. ಅದರಿಂದ ನಕ್ಷತ್ರಗಳು ಸ್ಥಾನ ಬದಲಾಯಿಸ್ತಿವೆ. ನಕ್ಷತ್ರಗಳು, ಸೂರ್ಯ ಎಲ್ಲವೂ ಸ್ಥಾನ ಬದಲಾಯಿಸುತ್ತೆ ಅನ್ನೋಕ್ಕಿಂತ ಭೂಮಿ ತನ್ನ ನಕ್ಷತ್ರ ಸುತ್ತಾನೆ ತಾನು ಸುತ್ತಿದೆ ಅಂತ ನಾವು ಅವನಿಗೆ ಮನವರಿಕೆ ಮಾಡಿಕೊಟ್ಟಾಗ ಆಗ ಹೌದು ಸೂರ್ಯ ಭೂಮಿ ಸುತ್ತಿಲ್ಲ ಅಂತ ಒಪ್ಕೋತಾನೆ. ಆದ್ರಿಂದ ಇಂದ್ರಿಯ ಗ್ರಾಹ್ಯವಾದ ಸತ್ಯವನ್ನ ಅನ್ಲರ್ನಿಂಗ್ ಇದೆಯಲ್ಲ, ಅಂದ್ರೆ ಈಗ ಆ ಕಲಿಕೆಯನ್ನ ಅವಕಲಿಕೆ ಮಾಡ್ಬೇಕಲ್ಲ, ಅದು ತುಂಬಾ ಕಷ್ಟ. ಇವತ್ತು ನಮ್ಮ ಹುಡುಗ ಒಬ್ಬ ಹೇಳ್ತಿದ್ದ, ನಿಮ್ಮ ವೆಬಿನಾರ್ ಅಲ್ಲಿ ಅವಕಲಿಕೆ ಬಗ್ಗೆ ಒಂದು ಜಾಲನ್ಯಾಸ ಕೊಡಿ, ಯಾಕೆಂದ್ರೆ ನಾವು ಸೀದಾ ಕಲ್ಸಕ್ ಹೋಗ್ಬಿಡ್ತೀವಿ, ಅನ್ಲರ್ನ್ ಮಾಡಿ ಆಮೇಲೆ ಕಲ್ಸಕ್ ಹೋಗೋದಿಲ್ಲ. ಅನ್ಲರ್ನಿಂಗ್ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನೀವು ನಮ್ಗೆ ಒಂದು ಜಾಲನ್ಯಾಸ ಮಾಡಿಕೊಡಿ ಅಂತ ಇವತ್ತು ನನ್ನ ಮುಂದೆ ಬೇಡಿಕೆ ಇಟ್ಟ. ನಾನು ಗಣೇಶ್ ಅವ್ರಿಗೆ ಅದನ್ನ ರವಾನೆ ಮಾಡಿದ್ದೀನಿ, ಅವ್ರ ನಿರ್ಧಾರ ಅದು. ಅನ್ಲರ್ನಿಂಗ್ ತುಂಬಾ ಕಷ್ಟ, ಕಣ್ಣಾರೆ ನೋಡಿದೀನಿ ಇದನ್ನ ನಾವು ಬೇರೆ ಹೇಳಿ ಅವಾಗ ನಾವು ಅಷ್ಟು ಸುಲಭವಾಗಿ ನಾವು ನಂಬೋದಿಲ್ಲ. ಕೆಲವು ಇಂದ್ರಿಯ ಗ್ರಾಹ್ಯವೂ ಅಲ್ಲ, ಮನಸ್ಸಿನ ಗ್ರಾಹ್ಯವೂ ಅಲ್ಲ, ಕೇವಲ ಬುದ್ಧಿಯ ಗ್ರಾಹ್ಯ. ಅವನ್ನೇನ್ ಮಾಡ್ಬೇಕು? ಬುದ್ಧಿಗ್ರಾಹ್ಯವಾದ್ದನ್ನ ಕಣ್ಣು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸುಖಮಾತ್ಯಂತಿಕಂ ಎತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಇಂದ್ರಿಯಗಳಿಗೆ ನಿಲುಕದೇ ಇರುವಂಥದ್ದೇ ಅತ್ಯುತ್ತಮವಾದ ಶಾಶ್ವತವಾದ ಸುಖ. ಇಂದ್ರಿಯ ಗ್ರಾಹ್ಯವಾದ ಸುಖ ಎಲ್ಲ ಸ್ವಲ್ಪ ದಿವಸ ಇರುತ್ತೆ, ಹೋಗುತ್ತೆ. ವೆನ್ ಐ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ ಆಬ್ಜೆಕ್ಟ್ ಐ ಎಂಜಾಯ್, ಆಫ್ಟರ್ವರ್ಡ್ಸ್ ಐ ವಿಲ್ ಸಫರ್. ಹಾಗಾಗೋದ್ರಿಂದ ಅತ್ಯಂತ ಸುಖ, ಶಾಶ್ವತವಾದ ಸುಖ ಇದೆಯಲ್ಲ, ಆ ಸುಖ ಇಂದ್ರಿಯ ಗ್ರಾಹ್ಯ ಅಲ್ಲವೇ ಅಲ್ಲ ಅಂತ ಕೇವಲ ಬುದ್ಧಿಗ್ರಾಹ್ಯ ಅಂತಾನೆ. ಇದಕ್ಕೆ ಏನ್ ಚರ್ಚೆ ಮಾಡಿದ್ದೆ, ನೀವೇ ದೇವರಿದ್ದಾನೆ ಅಂತ ಲೇಲಿದ್ದಾನೆ ತೋರಿಸಿ. ಬುದ್ಧಿಗ್ರಾಹ್ಯವಾದನ್ನ ಇಂದ್ರಿಯಕ್ಕೆ ತೋರಿಸಿ ಅಂದ್ರೆ ಹೇಗೆ ತೋರಿಸೋದು? ಆಗಲ್ಲ. ಆದ್ರಿಂದ ಒಂದಂಶ ಆಶ್ಚರ್ಯ ಪಡಬೇಕಾದಂಥದ್ದಿದೆ, ನಮ್ಮ ದೇಹ ಶಾಂತವಾದದ್ದು. ನಾನು ಜಗತ್ತನ್ನು ನೋಡ್ತೀನಿ ಅಂದ್ರೂ ಕೂಡ ಎಷ್ಟು ನೋಡ್ತೀನಿ? ಸಮುದ್ರದಲ್ಲಿ ಒಂದು ಬಕ್ಸ ನೀರು ಕೈಗೆ ಎತ್ಕೊಂಡ್ಬಿಟ್ಟು ಇದೇ ಇದು ಸಮುದ್ರದ ನೀರಾದ್ರೆ ಇದು ಸಮುದ್ರ ಅಂತಂದ್ರೆ, ಹಾಗೆ ನಾವು ಮಾಡ್ತಾ ಇರುವಂಥದ್ದು ಫೈನೈಟ್ ಆದನ್ನ ನೋಡ್ಬಿಟ್ಟು ಇನ್ಫೈನೈಟ್ ಅರ್ಥ ಮಾಡ್ಕೋತೀವಿ ಅಂತ. ಇಡೀ ನಮ್ಮ ಭಾಷೆ ಈ ಫೈನೈಟ್ ನ ಅಬ್ಸರ್ವೇಷನ್ ಅಂದ್ರೆ ಶಾಂತದ ವೀಕ್ಷಣೆಯಿಂದ ರೂಪಿತವಾದ ಭಾಷೆ ಅಂತ ನಾವು ಒಪ್ಕೊಳ್ಳೋದಾದ್ರೆ ಇಡೀ ನಮ್ಮ ಭಾಷೆಯೇ ಸುಳ್ಳು. ಯಾಕೆಂದ್ರೆ ಶಾಂತದಿಂದ ಅನಂತ ಕಲ್ಪಿಸ್ಕೊಳ್ಳೋದು ಹೇಗೆ? ಇನ್ನೊಂದು ಹೇಳ್ತಾರೆ ಅದಕ್ಕೆ, ಏನಂದ್ರೆ ಎಲ್ಲರ ಶಾಂತನು ಸೇರಿಸ್ಬಿಟ್ರೆ ಒಂದು ದೊಡ್ಡ ಫಲವೂ ಪಳ್ಳ ಸಮುದ್ರವೈ ಅಂತಾನೆ ಸೋಮೇಶ್ವರ. ಅನೇಕ ಹಳ್ಳಗಳು ಸೇರ್ಕೊಂಡು ಸಮುದ್ರ ಆಗುತ್ತೆ ಅಂತ. ಆದ್ರೆ ಝೀನೋ ಅಂತ ಒಬ್ಬ ಗ್ರೀಕ್ ದಾರ್ಶನಿಕ ಇದ್ದ. ಆ ಗ್ರೀಕ್ ದಾರ್ಶನಿಕ ಹೇಳ್ತಾನೆ, ಹಾಗಾಗೋದಿಲ್ಲ ನಿಮ್ಗೆ ಅಂತ. ಈಗ ಒಂದು ನಾಣ್ಯ ತಗೊಳ್ಳಿ, ಮೇಲಿಂದ ಎತ್ತಾಕಿ ಶಬ್ದ ಬರುತ್ತೆ, ಅರ್ಧ ಮಾಡಿ ಎತ್ತಾಕಿ ಶಬ್ದ ಬರುತ್ತೆ, ಮತ್ತೆ ಅರ್ಧ ಮಾಡಿ ಎತ್ತಾಕಿ ಶಬ್ದ ಬರುತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಒಂದು ಹಂತದಲ್ಲಿ ಅದು ಪರಮಾಣು ಮಟ್ಟನೇ ತಲುಪಬೇಕಾಗಿಲ್ಲ, ಇನ್ನೂ ಮುಂಚೆನೆ ಅದನ್ನ ಎತ್ತಾಕಿದ್ರೆ ಶಬ್ದ ಬರೋದೇ ಇಲ್ಲ. ಯಾಕೆಂದ್ರೆ ಕಂಪಿಸೋ ಅಷ್ಟು ಅದಕ್ಕೆ ಅದರ ಕಂಪನ ಇಲ್ದಾಗ ಆಗ್ಬಿಡುತ್ತೆ. ಆದ್ದರಿಂದ ಚಿಕ್ಕದಾಗಿ ಇರುವಂತ ಒಂದು ಚೂರು ಲೋಹದ ತುಂಡು ಶಬ್ದ ಇಲ್ಲದ್ದು ದೊಡ್ಡ ಕಾಯಿನಾದಾಗ ಶಬ್ದ ಆಗ್ಬಿಡುತ್ತೆ. ಅಂದ್ರೆ ಗಾತ್ರದ ಮೇಲೆ ಕೂಡ ಸತ್ಯ ಅವಲಂಬಿಸಿದೆ ಅಂತ ಆಯ್ತು. ಆದ್ರಿಂದ ಚಿಕ್ಕದನ್ನೆಲ್ಲ ಕೂಡಿಸ್ಕೊಂಡು ಒಂದು ಕೋಟಿ ಆತರ ಶಬ್ದ ಇಲ್ಲದನ್ನ ತಗೊಂಡು ಕೂಡಿಸ್ಬಿಟ್ಟು ಒಂದು ಕಾಯಿನ್ ಮಾಡಿದ್ರೆ ಅವಾಗ ಶಬ್ದ ಆಗ್ಬಿಡುತ್ತೆ. ಅವಾಗ ಶಬ್ದ ಇದಕ್ಕಿದ್ದಾಗ ಎಲ್ಲಿಂದ ಹುಟ್ಟಿತು ಅಂತ. ಅದರಿಂದ ಟ್ರೂತ್ ಆಫ್ ದಿ ಪಾರ್ಟ್ಸ್ ಅಂಡ್ ಟ್ರೂತ್ ಆಫ್ ದಿ ಇಂಟಿಗ್ರೇಟೆಡ್ ಪಾರ್ಟ್ಸ್ ದೇ ಆರ್ ಡಿಫರೆಂಟ್. ಹೀಗಾಗಿ ಒಂದು ಅಣುವಿನ ವರ್ತನೆ ಅದು ಪರಿಸರದ ಉಳಿದ ಅಣುಗಳ ಮೇಲೆ ನಿಂತಿದೆ ಅನ್ನೋದು ನಮ್ಮ ರಸಾಯನ ಶಾಸ್ತ್ರದ ಮೂಲ ಸಂಗತಿ. ಹಾಗಿರುವಾಗ
ನಾನು ನನ್ನ ವರ್ತನೆ ನನ್ನ ಪರಿಸರ ಮತ್ತು ನನ್ನ ಮೇಲೆ ನಿಂತಿದೆ ಅಂತ ಆದ್ರೆ ಪರಿಸರದ ಎಷ್ಟು ಅಂಶ ತಗೋಬೇಕು ಎಷ್ಟು ಅಂಶ ತಗೋಬಾರ್ದು ಇಂಥ ಗೊಂದಲಗಳೆಲ್ಲ ಇದೆ. ಆದ್ದರಿಂದ ಯಾವಾಗ ಗೊಂದಲ ಸೃಷ್ಟಿಯಾಗುತ್ತೆ ಅದ್ರ ಜೊತೆಗೆ ಸುಳ್ಳು ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಗೊಂದಲ ಸೃಷ್ಟಿಯಾದಾಗ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಮನೋವಿಜ್ಞಾನದ ಅಂಶವನ್ನ ನಾವು ಗಮನಿಸಬೇಕು. ನಾವು ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು. ನಮ್ಗೆ ತೀರ್ಮಾನ ತಗೊಳ್ಳದೆ ಆಗೋದಿಲ್ಲ. ಈಗ ತಕ್ಕಡಿ ಬ್ಯಾಲೆನ್ಸ್ ಇರುತ್ತಲ್ಲ, ಅದನ್ನ ಪೈವೋಟ್ ತುದಿಯಲ್ಲಿ ಚೂಪಾಗಿರೋ ತುದಿಯ ಮೇಲೆ ನಿಲ್ಸಿದ್ರೆ ಅಲುಗಾಡ್ತಾನೆ ಇರುತ್ತೆ, ಅದು ಸುಮ್ಮನೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ರೆಸ್ಟ್ ಅಲ್ಲಿ ಇಡಿ, ಇಲ್ಲಿ ಬ್ಯಾಲೆನ್ಸ್ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ ತಕ್ಕಡಿ ಬಗ್ಗೆ ನಾವು ಹೇಳ್ತೀವಿ. ಹಾಗೆ ನಮ್ಮ ಮನಸ್ಸು ಅದಕ್ಕೆ ಉತ್ತರ ಕೊಟ್ಬಿಡ್ಬೇಕು. ಸುಳ್ಳು ಉತ್ತರ ಆದ್ರೂ ಪರವಾಗಿಲ್ಲ, ರಾಂಗ್ ಆನ್ಸರ್ ಈಸ್ ಬೆಟರ್ ದ್ಯಾನ್ ನೋ ಆನ್ಸರ್. ಈ ಧೋರಣೆ ಇರೋದ್ರಿಂದ ನಾವು ದುಡುಕಿ ಉತ್ತರ ಕೊಡುವ ಗಾಬರಿಗೆ ಹೋದಾಗ ಸುಳ್ಳುಗಳು ಬಂದು ಸೇರ್ಕೊಂಡ್ಬಿಡುತ್ತೆ ಅನ್ನುವ ದೃಷ್ಟಿಯಿಂದ ಅದಕ್ಕೆ ನಾನು ಹೇಳಿದ್ದು ಸುಳ್ಳು ಸತ್ಯ ಎಲ್ಲವನ್ನು ಕೂಡ ನಾವು ತಾಳೆ ನೋಡಕ್ಕಾಗಲ್ಲ, ಬೆರೆತ್ಕೊಂಡು ಹೋಗುತ್ತೆ. ಸುಳ್ಳು ಸತ್ಯ ಎರಡು ಬೆರೆತ್ಕೊಂಡಿರುತ್ತೆ ಅನ್ನೋ ದೃಷ್ಟಿಯಿಂದ ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಬೇಕಾದ ಸತ್ಯ ಇದು ಅನ್ನುವಂಥ ಅಂಶ. ಒಂದು ನಿಮಿಷ. ಆತ್ಮೀಯರೇ, ಈಗ ಸುಳ್ಳಿನ ಬಗ್ಗೆ ಹೇಳೋದಾದ್ರೆ, ಸುಳ್ಳನ್ನು ನಿಜವನ್ನು ನಿರ್ಧಾರ ಮಾಡುವವರು ಯಾರು? ಮಾಡುವ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ಒಂದು ಮಿತಿ ಇದೆ ಅಂತಾದ್ರೆ, ಅವನ ಗ್ರಹಿಕೆಗೆ ಮಿತಿ ಇದೆ, ಅಳತೆಗೆ ಮಿತಿ ಇದೆ, ಎಲ್ಲವಕ್ಕೂ ಮಿತಿ ಇದೆ. ಆ ಮಿತಿಯಲ್ಲಿ ಅವನು ಸತ್ಯ ಸುಳ್ಳು ಹೇಳಬಲ್ಲೆ ಹೊರತು ಆ ಮಿತಿ ದಾಟಿದಾಗ ಯಾವ್ದು ಸತ್ಯವೋ ಯಾವ್ದು ಸುಳ್ಳೋ ಎಲ್ಲವೂ ಅಯೋಮಯ ಆಗುತ್ತೆ. ಈಗ ಬೇಡ, ಅವನು ಇತಿಮಿತಿ ಇರೋದಿಲ್ಲಿ. ವ್ಯಕ್ತಿಯ ಸತ್ಯವೋ ಹೋಗ್ಲಿ, ಮನುಷ್ಯ ಅನ್ನೋ ನಿಜವೋ ಸುಳ್ಳೋ. ಈಗ 100 ವರ್ಷದ ಹಿಂದೆ ನಮ್ಮ ಹೆಸರು ಹೇಳಿದ್ರೆ ಯಾರು ಏನು ಕಲ್ಪಿಸ್ಕೊಳ್ಳಾರು. ಇನ್ನು 100 ವರ್ಷ ಆದ್ಮೇಲೆ ನಾವು ನಮ್ಮ ಹೆಸರು ಹೇಳಿದ್ರು ಯಾರು ಕಲ್ಪಿಸ್ಕೊಳ್ಳಾರು. ಆದ್ದರಿಂದ ಮನುಷ್ಯ ಅನ್ನೋದೇ ಟ್ರಾನ್ಸಿಯೆಂಟ್ ಟ್ರೂತ್ ಆದ್ರೆ, ಟ್ರಾನ್ಸಿಯೆಂಟ್ ಟ್ರೂತ್ ಆದ್ರೆ ಅಂದ್ರೆ ಪರಿವರ್ತನಶೀಲ ಸತ್ಯ ಆದ್ರೆ ಶಾಶ್ವತ ಸತ್ಯ ಅಲ್ಲ ಅದು. ಅದೇ ಸತ್ಯಗೆ ಸುಳ್ಳು ತಾತ್ಕಾಲಿಕ ಅಂದ್ರೆ ಸತ್ಯವು ನಾನೂನೇ ತಾತ್ಕಾಲಿಕ. ತೀರ್ಪುಗಾರನು ಅಪರಾಧಿ, ಅವನೊಂದು ಕೆಲ ಕಾಲ ಇರ್ತಾನೆ ಅಂತ ಆದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿರ್ಧಾರ ಮಾಡೋದು ಅಷ್ಟು ಸರಳ ಅಲ್ಲ ಅನ್ನೋದು ತಮ್ಮ ಗಮನಕ್ಕೆ ಬರಲಿ ಅಂತ ಹೇಳಿದೆ. ಅದೇ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ತುಂಬಾ ಚೆನ್ನಾಗಿ ಹೇಳ್ತಾನೆ ಕೃಷ್ಣ, ಭೂತ ಭಾವೋದ್ಭವ ಕೃತೋ ವಿಸರ್ಗಂ ಕರ್ಮ ಸಂಹಿತಂ. ನಾವು ಕೆಲಸ ಯಾಕೆ ಮಾಡ್ತೀವಿ ಅಂತಂದ್ರೆ, ನಾನಿದ್ದೀನಿ, ನನ್ನ ಕಣ್ಣೆದುರಿಗೆ ನನ್ನ ಮಗುನ್ ಹೊಡಿತಾ ಇದ್ರೆ ಸುಮ್ಮನಿಲ್ಲ, ಅವನ್ ಹೊಡೆದೋಡಿಸಿ ನನ್ನ ಮಗುನ್ ನಾನು ಕಾಪಾಡ್ತೀನಿ ಅಂತ. ಅದರಿಂದ ನಾನ್ ಬದುಕಿದ್ದೀನಿ, ನಾನ್ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಮೂಡುತ್ತಲ್ಲ, ಆ ಮೂಡಿದ್ದನ್ನ ಕ್ರಿಯೆಯಾಗಿಸೋದೇನೆ ಕರ್ಮ, ಕೆಲಸ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾನು ಮನಸ್ಸು ಅಲ್ಲಿಗೆ ಏನಾಯ್ತು, ಸತ್ಯ ಸುಳ್ಳು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಲ್ಲ, ಪ್ರಪಂಚ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿದ್ದಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾವು ಸತ್ಯ ಸುಳ್ಳಿನ ವರ್ಗೀಕರಣ ಮಾಡೋದು ಮನಸ್ಸಿನಲ್ಲಿ ಮೂಡೋದಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸಿನಲ್ಲಿ ಮೂಡೋದು ಒಂದೊಂದು ಕ್ಷಣ ಒಂದೊಂದು ಮೂಡುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ DVG, ಅನುಭವದ ಪರಿ 100ವರೆಗೆ 100. ಒಬ್ಬೊಬ್ರಿಗೂ ಒಂದೊಂದ್ ತರ ಕಾಣ್ತಾ ಇದೆ. ಪ್ರಪಂಚದಿಂದ ಆಗುವ ಒಂದೇ ಅನುಭವ ಅದು ಅರ್ಥ ಆಗೋ ರೀತಿ 100ವರೆಗೆ 100 ಹಾಳಾಗಿ ಹೋಗ್ಲಿ, ಅದನ್ನು ಒಪ್ಕೊಂಡ ಅಂದ್ರೆ ಮುಂದಿನ ಸಾಲ ಇನ್ನೂ ಚೆನ್ನಾಗಿದೆ. ದಿನ ಒಂದರಲ್ಲೇ 4ವರೆಗೆ 100. ಬೆಳಗ್ಗೆ ಒಂಥರ ಅನ್ಸತ್ತೆ, ಯಾಕೋ ನನ್ನ ಫ್ರೆಂಡ್ ಬರ್ಲಿಲ್ಲ, ಅವ್ನಿಗೇನು ಹುಷಾರಿಲ್ವೇನೋ ಅಂತ, ಅಯ್ಯೋ ನನ್ ಕಂಡ್ರೆ ಆಸೆ ಇಲ್ಲ, ಸುಮ್ಮನೆ ಬರ್ತೀನಿ ಅಂತ ಬೋಗಳೆ ಬಿಟ್ಟ ಅಂತ ಇನ್ನೊಂದ್ಸರಿ ಅನ್ಸತ್ತೆ. ಬೆಳಗ್ಗೆ ಸಾಯಂಕಾಲ ತನಕ 100 ಸತಿ ಅನ್ಸತ್ತೆ. ಅದರಿಂದ ಮನಸ್ಸಿನ ಅನಿಸಿಕೆಯೇ ಸತ್ಯ ಅಂತಾದ್ರೆ, ಮನಸ್ಸಿನ ಅನಿಸಿಕೆಯೇ ಸುಳ್ಳು ಅಂತಾದ್ರೆ, ನಾವು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಅನಿಸಿಕೆಗಳು ಬರುತ್ತೆ, ಅವುಗಳನ್ನೆಲ್ಲ ಯಾವ ತಕ್ಕಡಿ ಇಟ್ಕೊಂಡು ತೂಗೋಣ ಹೇಳಿ, ಅದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದ್ರಿಂದ ಸತ್ಯವನ್ನ ಯಾವಾಗ ನಾವು ಪರಿಶೀಲನೆ ಮಾಡೋದಿಲ್ಲ, ಅವಾಗ ಏನಾಗುತ್ತೆ, ಸುಳ್ಳುಗಳು ಬಂದು ಸೇರ್ಕೊಳ್ಳುತ್ತೆ. ಸಿನಿಮಾಗೆ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟವ್ರಿಗೆ ಮಾತ್ರ, ಟಿಕೆಟ್ ತೋರಿಸೋರು ಮಾತ್ರ ಒಳಗೆ ಬಿಡ್ತೀವಿ, ಬಿಟ್ಟಿದ್ರೆ ನುಗ್ಲು. ಹಾಗಾಗಿ ಈ ಬಿಟ್ಟಿ ಸುಳ್ಳು ಸತ್ಯಗಳ ಒಂದು ಸೃಷ್ಟಿ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಆಗ್ತಿರೋದ್ರಿಂದ ಅದನ್ನ ನಾವು
ತಪ್ಸಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪೂರ್ಣ ಸತ್ಯಸಂಧರೂ ಆಗೋಕ್ ಸಾಧ್ಯವಿಲ್ಲ, ಅಥವಾ ಬರೀ ಸುಳ್ಳುಗಾರರು ಆಗಕ್ ಸಾಧ್ಯವಿಲ್ಲ ಅಂತ. ಇಲ್ಲಿ ಹೀಗೆ ನಾವು ಸತ್ಯ ಸುಳ್ಳನ್ನ ನಾವು ಅನ್ಕೊಂಡಷ್ಟು ಸರಳವಾಗಿ ಇಲ್ಲ ಅಂತ ಅನ್ನುವಂಥದ್ದನ್ನ ಹೇಳ್ಬೋದು. ಹಾಗಾದ್ರೆ ಸುಳ್ಳಿನ ಉಗಮ ಬರೋಣ. ಈಗ ಅಷ್ಟು ಉಗಮ ಎಲ್ಲ ಮುಂದಕ್ಕೆ ಹೇಳ್ಬೇಕಲ್ಲ. ಉಗಮಕ್ಕೆ ಬಂದು ಹೇಳೋದಾದ್ರೆ ಅದಕ್ಕೆ ಇಂದ್ರಿಯಗಳ ಮಿತಿ ಇರಬಹುದು. ಅಂದ್ರೆ ನಾನು ನೋಡುವಾಗ ಕಣ್ಣೇ ನಂಗೆ ಸರಿಯಾಗಿ ಕಾಣ್ತಿದ್ರೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿಜಿ ಹೇಳ್ತಾರೆ, ಮುದುಯಿ ಕುರುಡಿ ಹಂಗೆ ಏನು ಬಾದಾಮಿ ಕೋಯನು ಕೊಟ್ರೆ ಅವಳು ಕುರುಡಿ ಸರಿಯಾಗಿ ಕಾಣಲ್ಲ, ಬಾದಾಮಿ ಮುಟ್ ನೋಡ್ತಾಳೆ, ಬಾದಾಮಿ ಶೇಪ್ ಆಕಾರವೇನೆ ಹೊಂಗೆ ಬಿತ್ತನೂ ಇರುತ್ತೆ. ಹೊಂಗೆ ಬಿತ್ತ ಕಹಿ, ಬಾದಾಮಿ ಸಿಹಿ. ಮಗು ಸಿಹಿ ತಿನ್ನತ್ತೆ, ಸಿಹಿ ಅಲ್ದಿರು ಕಹಿ ಅಂತೂ ಇಲ್ಲ. ಅದನ್ನ ತಿನ್ನತ್ತೆ ಅಂತ ಅವಳು ಕೊಟ್ರೆ ತಿಂದ್ರೆ ಬಾಯ ಕಹಿ ಆಗುತ್ತೆ. ಹಾಗಾಗಿ ಅವಳು ಮಗುಗೆ ಕಹಿ ಆಗ್ಲಿ ಅಂತ ಕೊಟ್ಲೆ, ಅವಳಿಗೆ ಅದಕ್ಕೆ ನೋಡಿದಾಗ ಅದು ಬಾದಾಮಿ ಅಂತ ಅನಿಸ್ತು. ಅನಿಸಿಕೆಯನ್ನು ನಂಬಿಕೊಂಡ್ಲು, ಅನಿಸಿಕೆ ತಪ್ಪಾಯ್ತು. ಆತ್ಮೀಯರೇ, ಈಗ ಆಲೋಚನೆ ಮಾಡಿ, ನಮ್ಮ ಅನಿಸಿಕೆಯಲ್ಲಿ ತಪ್ಪಾಗುವ ಸಾಧ್ಯತೆ ಇದ್ದ ಮೇಲೆ ನಾವು ಹೇಳೋದ್ರಲ್ಲಿ ಸುಳ್ಳಾಗೋ ಸಾಧ್ಯತೆ ಸಹಜವಾಗಿ ಇರುತ್ತೆ. ಆದ್ರಿಂದ ಈ ಸುಳ್ಳಿಗೆ ನಾವು ಗಾಬರಿ ಆಗ್ಬೇಕಾಗಿಲ್ಲ. ಇದು ಮುಖ್ಯವಾದಂತಹ ಸಂಗತಿ. ಸುಳ್ಳು ಆಗ್ಲೇ ಕೂಡುದು ಅಂತ ಆದರ್ಶದ ಮಾತು ಆಡಬೇಕಾಗಿಲ್ಲ. ಎರಡನೇ ಸಂಗತಿ. ಮೂರನೇ ಸಂಗತಿ, ಸುಳ್ಳು ಆದ್ರೆ ಯಾಕಾಯ್ತು ಅಂತ ಪರಿಶೀಲನೆ ಮಾಡುವಂತ ಕುತೂಹಲದ ಸಾಮಗ್ರಿ ಆಗ್ಬೇಕೇ ಹೊರತು ಸುಳ್ಳು ಕೌತುಕದ ಸಾಮಗ್ರಿ ಆಗ್ಬೇಕೇ ಹೊರತು ಆಗ್ರಹದ ಸಾಮಗ್ರಿ ಆಗಬಾರದು ಅಂತ ನಾನು ಇಷ್ಟೊತ್ತು ಮಾತಾಡಿದ್ರ ಒಟ್ಟು ಆಶಯ. ಆತ್ಮೀಯರೇ, ಈಗ ಕೆಲವು ಆಕರಗಳನ್ನ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಈಗ ಆ ಆಕರಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಒಂದು ಇಂದ್ರಿಯಗಳ ಮಿತಿ, ಇನ್ನೊಂದು ಮನಸ್ಸಿನ ಮಿತಿ. ನಾವು ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ರೆ ನಾವು ಏನ್ ಮಾತಾಡ್ತೀವಿ ಅಂತ ನಮಗೆ ಗೊತ್ತಿರೋಲ್ಲ. ಅನೇಕ ಸರಿ ಸುಳ್ಳು ಮಾತಾಡ್ತೀವಿ. ನಿನ್ ಹೆಣ ಎತ್ತ ಅಂತಾಳೆ ತಾಯಿ ಮಗನ ಮೇಲೆ ಕೋಪ ಬಂದ್ರೆ. ಅವ್ನ ಮಗು ಕಾಯಿಲೆ ಆದ್ರೆ ನೋಡೋಕ್ಕಾಗಲ್ಲ ಅವಳ ಕೈಲಿ. ಅವಳು ಹೇಳಿದ ನಂಗೆ ಕೋಪ ಆಗಿದೆ ಅಂತ ಹೇಳ್ಬೇಕಾಗಿತ್ತು. ಪ್ರಾಣಿಗಳಿಗೆ ಭಾಷೆ ಇಲ್ಲ, ಅವು ಗುರ್ರನ್ನತ್ತೆ, ಅವಾಗೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದೊಂದು ಮನುಷ್ಯ ಹಾಗಲ್ಲ. ಅದರಿಂದ ಮನಸ್ಸಿನ ಉದ್ವೇಗಕ್ಕೆ ಒಳಗಾದಾಗ ನಮಗೇನು ಸುಳ್ಳು ಅಂತ ಗೊತ್ತಿರೋದನ್ನ ನಾವೇ ನಮಗರಿವಿಲ್ಲದೆ ಹೇಳ್ತೀವಿ ಅನ್ನುವಂಥದ್ದು. ಹಾಗೆ ಕೂಡ ಸುಳ್ಳು ಹುಟ್ಟಬಹುದು. ಅಂದ್ರೆ ಇಂದ್ರಿಯಗಳ ಇತಿಮಿತಿ, ಮನಸ್ಸಿನ ಇತಿಮಿತಿ, ಇನ್ನು ಬುದ್ಧಿಯ ಇತಿಮಿತಿ. ಬುದ್ಧಿಯ ಇತಿಮಿತಿಯಿಂದಲೂ ಕೂಡ ನಾವು ನಮ್ಮ ಬುದ್ಧಿಗೆ ಹಾಕಿ ತೋಚ್ತು, ಏನ್ ತೋಚ್ತೋ ಅದು ಹೇಳ್ತೀವಿ ಹೊರತು ಆ ಬುದ್ಧಿನೇ ಅಂತಿಮವಾದ್ದು, ನನಗಿನ್ನ ಬುದ್ಧಿವಂತರೊಬ್ರು ಇದ್ದಾರೆ ಅಂತ ನನಗೆ ಹೊಳೆಯೋದೇ ಇಲ್ಲ. ಇದು ಎಷ್ಟು ವಿಚಿತ್ರ ನೋಡಿ. ನನಗೆ ಮೊನ್ನೆ ಬೀದರ್ಗೆ ಹೋದಾಗ ಅಲ್ಲಿ ನಾವು ಉಪನ್ಯಾಸ ಮಾಡಿದ್ನಲ್ಲ, ಒಬ್ಬ ಹುಡುಗ ನನ್ನನ್ನು ಗಾಬರಿ ಹುಟ್ಟಿಸ್ಬಿಟ್ಟ. ಪ್ರಶ್ನೆ ಅಂದ್ರೆ ಏನು ಅಂತ ಕೇಳ್ದ ಅವನು. ಪ್ರಶ್ನೆ ಅಂದ್ರೆ ಏನು? ಅದಕ್ಕೆ ನಾನು ಹೇಳಿದೆ, ನನ್ನ ಅರಿವಿನ ಇತಿಮಿತಿ ಗೊತ್ತಾಗಿ ಈ ಅರಿವನ್ನ ನಿಮ್ ಕೈಲಿ ಹೋಗ್ಲಾಡ್ಸಕ್ ಸಾಧ್ಯವೇ ಅಂತ ಹಾಕೋ ಅರ್ಜಿಗೆ ಪ್ರಶ್ನೆ ಅಂತ ಹೆಸರು ಅಂತ ಅವನು ಹೇಳಿದೆ ಹುಡುಗಂಗೆ. ಮುಂದಿನ ಪ್ರಶ್ನೆ ಹಾಕ್ದ ಅವನು, ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಹೇಗೆ ಅಂತ. ನಾನು ಕಂಡುಕೊಳ್ಳೋಕೆ ಅಧ್ಯಯನ ಇದೆ, ಅನುಭವ ಇದೆ, ಇನ್ನೊಬ್ಬರ ಅನುಭವ ಕೇಳ್ಕೋಬೇಕು. ಸೋಮೇಶ್ವರ ಶತಕದಲ್ಲಿ ಒಂದು ಪದ್ಯ ಇದೆ, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ಕೆಲವೊಮ್ಮೆ ಸುಜ್ಞಾನದಿಂ ಕೆಲವೊಮ್ಮೆ ಬಲ್ಲವರ ಶಾಸ್ತ್ರಗಳನ್ನು ನೋಡುತ್ತಂ, ಕೆಲವೊಮ್ಮೆ ಮಾಳ್ಪವರಿಂದ ಕಲ್ತು ಹಲವೊಮ್ಮೆ ಸುಜ್ಞಾನದಿಂ ನೋಡುತ್ತಂ, ಹಲವೊಮ್ಮೆ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ, ಹಲವೊಂ ಪಳ್ಳ ಸಮುದ್ರವೈ ಹರರ ಶ್ರೀ ಚನ್ನ ಸೋಮೇಶ್ವರ. ಆ ಪದ್ಯ ಹೇಳಿ, ಒಂದು ಮೊದಲನೇದು ಬಲ್ಲವರ ಹತ್ರ ಹೋಗಿ ಕಲ್ತ್ಕೊಳ್ಳುವಂಥದ್ದು, ಎರಡನೇದು ಶಾಸ್ತ್ರಗಳನ್ನ ಓದ್ಬೇಕು, ಮೂರನೇದು ಸ್ಕಿಲ್. ಶಾಸ್ತ್ರ ಓದಿದ್ರೆ ಬರೋಲ್ಲ, ಸೈಕಲ್ ಸವಾರಿ ಮಾಡೋದ್ರ ಬಗ್ಗೆ 50 ಪುಸ್ತಕ ಓದ್ರು ಬಿದ್ದೇ ಕಲ್ತ್ಕೋಬೇಕು. ಮಾಳ್ಪವರಿಂದ ಕಲ್ತು ಸವಾರಿ ಮಾಡೋರ ಹತ್ರ ಹೋಗಿ ಕಲ್ತ್ಕೋಬೇಕು. ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಂ. ಈ ಮೂರು ಆದ್ಮೇಲೆ ನನ್ನ ಕಾಮನ್ ಸೆನ್ಸ್ ಪಕ್ಕಕ್ಕಿಟ್ಟು ನೋಡೋ ಹಾಗಿಲ್ಲ, ನಾನ್ ನೋಡ್ಬೇಕು. ಹಲವೊಮ್ಮೆ ಸಜ್ಜನ ಸಂಘದಿಂದಲರಿಯಲ್, ಒಳ್ಳೆ ಜನರು. ಈ ಕೆಲವು ವರ್ತನೆಗಳನ್ನ ನೋಡ್ಬಿಟ್ರೆ ಗೊತ್ತಾಗಲ್ಲ ಅವ್ರು ಹೇಗೆ ಕೋಪ ಬರಬೇಕಾದ ಸಂದರ್ಭದಲ್ಲೂ ಸಮಾಧಾನವಾಗಿರ್ತಾರೆ ಅಂದ್ರೆ ನಾವು ಅವ್ರನ್ನ ಗಮನಿಸಿ ಅವ್ರ ಕೋಪವನ್ನು ಹೇಗೆ ಪರಿಭಾವಿಸಿದ್ರು ಅಂತ ಅರ್ಥ ಮಾಡ್ಕೋಬೇಕು. ಸಜ್ಜನ ಸಂಘ ಹೀಗಾಗ್ಬೇಕು ಅಂತ ಹೇಳಿದಾನೆ ಅಂತ ಹೇಳಿದೆ. ಮುಂದಿನ ಪ್ರಶ್ನೆ, ನನಗೆ ದೊರೆತ ಉತ್ತರ ಸರಿ ಅಂತ ಏನ್ ಗೊತ್ತು, ಹೇಗೆ ವೆರಿಫೈ ಮಾಡೋದು ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಸರಿ ಅಂತ ಗೊತ್ತಾದ ಉತ್ತರವು
ಇನ್ನೊಂದಷ್ಟು ತಿಳುವಳಿಕೆ ಬಂದಾಗ ತಪ್ಪಾಗ್ಬೋದು. ವಿಜ್ಞಾನದಲ್ಲಿ ಎಷ್ಟೋ ಸರಿ ಹಾಗಾಗಿದೆ. ಆ ಒಂದು ಸಿದ್ಧಾಂತ ಹೋಗಿ ಮತ್ತೆ ಇನ್ನೊಂದು ಸಿದ್ಧಾಂತ ಬರುತ್ತೆ. ಹಾಗಾಗಿ ನಾವು ಸರಿ ಅಂತ ಗೊತ್ತಾದ ಮೇಲೂ ಕೂಡ ಮತ್ತೆ ಮತ್ತೆ ತಾಳೆ ನೋಡ್ತಾ ಇರಬೇಕು, ನಾವು ಅದನ್ನ ಪಕ್ಕಕ್ಕಿಡಬಾರ್ದು ಅಂತ. ಇನ್ ಮುಂದಿನ ಪ್ರಶ್ನೆ ತಿಳಿದಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು? ಉತ್ತರ ಸಿಕ್ಲಿಲ್ಲ, ಅವಾಗ ಏನ್ ಮಾಡ್ಬೇಕು ಅಂತ. ಅದಕ್ಕೂ ನಾನು ಹೇಳಿದೆ, ಉತ್ತರ ಸಿಕ್ಕಿಲ್ಲ ಅಂತ ಸುಮ್ಮನಿರ್ಬಾರ್ದು, ಆ ಉತ್ತರ ಹುಡುಕ್ತಲೇ ಇರಬೇಕು. ಯಾವಾಗಲೂ ಸಿಕ್ಕತ್ತೆ. ನನಗೆ ಹೈಸ್ಕೂಲ್ನಲ್ಲಿದ್ದ, ಪ್ರೌಢಶಾಲೆಯಲ್ಲಿ ಓದುವಾಗ ವಿದ್ಯಾರ್ಥಿಯಾಗಿ ಇದ್ದ ಪ್ರಶ್ನೆಗೆ ಅನೇಕ ವರ್ಷಗಳ ನಂತರ ನಾನು ಕೆಲಸಕ್ಕೆ ಸೇರ್ಕೊಂಡ ಮೇಲೂ ಎಷ್ಟೋ ವರ್ಷದ ಮೇಲೆ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಒಂದು ಪುಸ್ತಕ ಓದುವಾಗ ಅದು ಸಿಕ್ತು ಅಂತ ಹೇಳಿದೆ. ಅದಕ್ಕೊಂದು ಉದಾಹರಣೆ ಹೇಳಿ ಸರ್ ಅಂದ್ರು. ಅವನ ಹೇಳಿದೆ, ತಾಮ್ರದ ಪಾತ್ರೆಯ ಮೇಲೆ ಅನ್ನ ಮಾಡಿದ್ರೆ ಆ ಅನ್ನ ಮಾಡೋ ಪಾತ್ರೆಯ ಮೇಲ್ಪದರದಲ್ಲಿ ಕಾಮನ ಬಿಲ್ಲಿನ ಬಣ್ಣ ಮೂಡುತ್ತೆ. ಆ ಕಾಮನ ಬಿಲ್ಲಿನ ಬಣ್ಣ ಮೂಡೋದು ಯಾಕೆ ಅಂತ ನಮ್ಮ ಅಧ್ಯಾಪಕರನ್ನ ಕೇಳಿದೆ. ಅವರು ನನಗ್ ಗೊತ್ತಿಲ್ಲಪ್ಪ, ಅದು ನಾನು ಇದು ಮಾಡಿದ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು BSc ಮಾಡಿದೆ, MSc ಮಾಡಿದೆ. ಆ ತಾಮ್ರದ ಪಾತ್ರೆ ಮೇಲೆ ಬರೋದಕ್ಕೆ ಅದ್ರಲ್ಲಿ ಎಲ್ಲಿ ಬರೆದಿರ್ತಾರೆ, ಬರೆಯೋದಿಲ್ಲ. ಆದ್ರೆ ಭಾರತೀಯ ವಿಜ್ಞಾನ ಮಂದಿರಕ್ಕೆ ಹೋದಾಗ ಒಂದು ಲೋಹದ ವಸ್ತುವನ್ನ ಕಾಯಿಸಿ, ಅದರಲ್ಲೂ ವಿಶೇಷವಾಗಿ ತಾಮ್ರವನ್ನ ಕಾಯಿಸಿ ಇಟ್ಟು ಸ್ವಲ್ಪ ಹೊತ್ತು ಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಕ್ಸೈಡ್ ನ ತೆಳುವಾದ ಲೇಯರ್ ಬರುತ್ತೆ. ಆ ತೆಳುವಾದ ಲೇಯರು ಪದರ ಬರುತ್ತೆ, ಅದು ಬಣ್ಣವಾಗಿ ಕಾಣುತ್ತೆ ಅಂತ ಅದ್ರಲ್ಲಿ ಬರೆದಿದ್ರು. ಆಗ ನನಗೆ ಓಹೋ ಅದರಿಂದ ಹೀಗೆ ಅಂತ. ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾದ್ರೆ ಎಷ್ಟು ವರ್ಷ ಆಯ್ತು. ಅದಕ್ಕೆ ಉತ್ತರ ಸಿಗದಿದ್ರು ಕೂಡ ನೀವು ಪ್ರಶ್ನೆ ಬಿಸಾಡೋ ಹಾಗಿಲ್ಲ, ಉತ್ತರ ಸಿಕ್ಕರೂ ಕೂಡ ಆ ಪ್ರಶ್ನೆ ಮರೆಯೋ ಹಾಗಿಲ್ಲ. ಯಾಕೆಂದ್ರೆ ಸತ್ಯವನ್ನ ಹುಡುಕ್ತಾನೆ ಹೋಗ್ಬೇಕು ಜೀವಮಾನ ಪರ್ಯಂತ. ಕೆಲವು ಸತ್ಯಗಳು ತಕ್ಷಣ ಏನ್ ಸಿಗುವಂಥದ್ದಲ್ಲ, ಸುಳ್ಳಿನ ಬಾಗಿಲಿನ ಮೂಲಕವೇ ಸತ್ಯಕ್ಕೆ ಹೋಗ್ಬೇಕಾಗುತ್ತೆ ನಾವು ಅಂತ ಅನ್ನೋ ಮಾತನ್ನ ಆ ಹುಡುಗನಿಗೆ ಹೇಳ್ಬೇಕಾಯ್ತು. ಆತ್ಮೀಯರೇ, ಆದ್ರಿಂದ ಈ ಸುಳ್ಳಿನ ಆಕರಗಳನ್ನ ಹೇಳ್ತಾ ಇದ್ದಾಗ ನಾನೇನೇನು ಹೇಳಿದೆ ಅಂದ್ರೆ ಅನಿಸಿಕೆ, ಆಮೇಲೆ ಊಹೆ. ನಮ್ಗೆ ಯಾವಾಗ ಉತ್ತರ ಸಿಕ್ಕೋದಿಲ್ಲ ಅವಾಗ ನಾವೇನ್ ಮಾಡ್ತೀವಿ, ಒಂದು ಊಹೆ ಮಾಡ್ತೀವಿ. ಒಂದು ಮಗುನ್ ಕೇಳಿ ಸೂರ್ಯ ಅಂದ್ರೆ ಏನು ಅಂದ್ರೆ ಅವನ್ ಬೆಂಕಿಯ ಉಂಡೆ ಅಂತಾನೆ. ಅದು ಬೆಂಕಿಯ ಉಂಡೆ ಆಗಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿ ವಾಯುಮಂಡಲ ಇಲ್ಲ, ಆ ಬೆಂಕಿಗೆ ಅಷ್ಟ್ಗಾತ್ರ ಉಂಡೆ ಇರೋಕ್ಕೆ ಸಾಧ್ಯವಿಲ್ಲ. ಆದ್ರೆ ಆ ಮಗುವಿನ ಪಾಲಿಗೆ ಅದೇ ಸತ್ಯ. ಯಾಕೆಂದ್ರೆ ಅದಕ್ಕೆ ಇನ್ನು ಮುಂದಕ್ಕೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅದರಿಂದ ಸತ್ಯ ಅದು ನಾವು ಸುಳ್ಳಿನ ಮೂಲಕವೇ ಸತ್ಯಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಊಹೆಯಿಂದ. ಆಮೇಲೆ ಇಲ್ಲಿ ಅನೇಕ ಕಾರಣ, ಇನ್ನೇನೋ ಲಾಭ ಇರುತ್ತೆ. ಆ ಲಾಭದ ಸಲುವಾಗಿ ಅವನು ಸುಳ್ಳು ಹೇಳ್ಬೋದು. ಈಗ ನಾವು ಸತ್ಯ ಹೇಳಿದ್ರೆ ಲಾಭ ಇಲ್ಲ, ಸುಳ್ಳು ಹೇಳಿದ್ರೆ ತುಂಬಾ ಲಾಭ ಇದೆ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಲಾಭದ ಆಸೆಗೆ ಸುಳ್ಳು ಹೇಳ್ತೀವಿ. ಹಾಗಾಗಿ DVG ಅವರು ಪಾಪವೆಂಬುದೇನು ಸುಲಭ ಸಾಧನೆ ಎಲ್ಲ ಅಂದ ಹಾಗೆ ಸುಳ್ಳು ಹೇಳೋದು ಅಷ್ಟು ಸುಲಭ ಅಲ್ಲ. ಸುಳ್ಳು ಹೇಳ್ಬೇಕಾದಂತ ಸಂದರ್ಭ ಬಂದ್ರು ನಾವು ಸುಮ್ಮನಿರ್ತೀವಿ, ಎಲ್ಲಿ ಸಿಕ್ಕಾಕೋತೀವೋ ಅನ್ನೋ ಭಯಕ್ಕೆ. ನಮ್ಗೇನ್ ಸತ್ಯದ ಮೇಲಿನ ಪ್ರೀತಿ ಇಲ್ಲ, ಆದ್ರೆ ಸುಳ್ಳು ಹೇಳಿ ಸಿಕ್ಕಾಕೋತೀವಿ ಅನ್ನೋ ಭಯ ಇದೆ. ಆ ಭಯಕ್ಕೆ ನಾವೇನ್ ಮಾಡ್ತೀವಿ, ಸುಮ್ಮನಾಗ್ಬಿಡ್ತೀವಿ, ಹೇಳಲ್ಲ ಸುಳ್ಳು ಸುಲಭವಾಗಿ. ಆದ್ರೆ ಹೇಳಿದ್ರೆ ಲಾಭ ಆಗತ್ತೆ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಆ ಲಾಭದ ಆಮಿಷಕ್ಕೆ ಏನಾಗುತ್ತೆ, ನಾವೆಲ್ಲ ಸುಳ್ಳುಗಳನ್ನ ಒಪ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಮೇಲಧಿಕಾರಿ ಮೇಲೆ ನಮ್ಗೆ ಕೋಪ ಬಂದಿದೆ, ಆದ್ರೂ ನಾವು ಕೋಪಿಸ್ಕೊಳ್ಳೋದಿಲ್ಲ, ಅವ್ರನ್ನ ಮತ್ತೆ ಹೊಗಳ್ತೀವಿ. ಯಾಕೆಂದ್ರೆ ಕೋಪಿಸ್ಕೊಂಡ್ರೆ ಆಗುವ ಅಪಾಯ, ಹೊಗಳಿದ್ರಿಂದ ಆಗುವ ಲಾಭ ಎರಡೂ ಗೊತ್ತಿರುವಾಗ ಸುಳ್ಳಾದ್ರೂ ಹೊಗಳ್ತೀವಿ ನಾವು. ಹಾಗಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸತ್ಯವನ್ನ ನಾವು ಹೇಳಿಲ್ಲ ಅಂದಾಕ್ಷಣ ಅದರಲ್ಲಿ ಇನ್ನೇನೋ ನಮ್ಗೆ ಗೊತ್ತಿಲ್ಲದೆ ಇರೋ ಲಾಭ ಇದೆ. ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಆ ಸತ್ಯದ ಸಸಿಯ ಕೊಂಬೆಯನ್ನು ಕಡಿದಷ್ಟು ಚೆನ್ನಾಗಿ ಚಿಗಿರುತ್ತದೆ. ಅದ್ರ ಬದಲು ಬೇರೆ ಏನು ಅಂತ ಹುಡುಕ್ಬೇಕು. ಆ ಬೇರನ್ನ ಇಲ್ಲಿ ಕಿತ್ತಾಕಿದ್ರೆ ಮೂಲೋತ್ಪಾಟನ ಮಾಡಿದ್ರೆ, ಮೂಲ ಅಂದ್ರೆ ಬೇರು, ಉತ್ಪಾಟನ ಅಂದ್ರೆ ಮೇಲಕ್ಕೆ ತೆಗೆದಾಕೋದು. ಬೇರನ್ನು ಮೂಲೋತ್ಪಾಟನ ಮಾಡಿ ಮಾತ್ರ ಸುಳ್ಳಿಲ್ಲತ್ತೆ ಹೊರತು, ಸುಳ್ಳನ್ನ ಸುಳ್ಳು ಅಂತ ಖಂಡಿಸ್ಬಿಟ್ಟೆ, ಅವನಿಗೆ ಬುದ್ಧಿ ಕಲಿಸ್ಬಿಟ್ಟೆ ಅಂತ ನಾವು ಅನ್ಕೋಬಹುದು. ಅವನು ಅದನ್ನೇ ಮಾಡ್ತಾ ಹೋಗ್ತಾನೆ. ಎ ಪರ್ಸನ್ ಕನ್ವಿನ್ಸ್ಡ್ ಅಗೇನ್ಸ್ಟ್ ಹಿಸ್ ವಿಲ್, ಅವನ ಸಂಕಲ್ಪ ವಿರುದ್ಧವಾಗಿ ನಾವು ಕನ್ವಿನ್ಸ್ ಮಾಡಿದ್ರೆ ಈಸ್ ಆಫ್ ದಿ ಸೇಮ್ ಒಪಿನಿಯನ್ ಸ್ಟಿಲ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ. ಅದೇ ಅಭಿಪ್ರಾಯದಲ್ಲೇ ಅವನು ಮುಂದುವರಿತಾನೆ ಅಂತ. ಹಾಗಾಗಿ ಆತ್ಮೀಯರೇ, ಸುಳ್ಳು ಆಶ್ಚರ್ಯವಲ್ಲ, ಸುಳ್ಳು ಸಹಜ. ನಾವು ಅನೇಕ ಸಾರಿ ಅನ್ಕೊಂಡಿದ್ದನ್ನ ಸುಳ್ಳು ಅಂತ ಅನ್ಕೋತೀವಿ. ಈಗ
ನಮ್ಗೆ ಅಷ್ಟು ಸುಖ ಬೀಳ್ಬೇಕು ಅಂತ ಆಸೆ ಆಗುತ್ತೆ. ಸುಖ ಬಿದ್ಮೇಲೆ ಅಯ್ಯೋ ಇದ್ರ ಸಲುವಾಗಿ ನಾನು ಇಷ್ಟೆಲ್ಲ ಚಡ್ಪಡಿಸ್ಬೇಕಾಗಿದ್ದದ್ದು, ಈ ಆಸೆಗೋಸ್ಕರ ನಾನು ಚಡ್ಪಡಿಸಿದ್ದು ಸುಳ್ಳು. ಆಸೆನ ಅಷ್ಟೊಂದು ನೆಚ್ಕೋಬಾರ್ದಾಗಿತ್ತು ನಂಗೆ ಅನ್ಸುತ್ತೆ. ನಾಚನಾಗಿಪವು ನಮ್ಮ ಸುಖದಾತುರಗಳು ಯೋಚಿಸಿ ಮರುವಗಲು ಮತ್ತೆ ಪರೀಕ್ಷಿಸಲು ಚಾಚಿರ್ದ ರಸನೆ ಒಳಸೇದಿಕೊಳ್ಳುವುದು ತಾನು ರೇಚನವದಾತ್ಮಕ್ಕೆ ಮಂಕುತಿಮ್ಮ. ನಂಗೆ ಆವಾಗ ಗೊತ್ತಾಗತ್ತೆ ಅಯ್ಯೋ ಇದಕ್ಕೆ ಇಷ್ಟು ಕಷ್ಟ ಪಡ್ಬೇಕಾಗಿರ್ಲಿಲ್ಲ ಅನ್ನುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಸುಳ್ಳನ್ನ ಸ್ಥಾನ ಎಷ್ಟು ಮಟ್ಟಿಗೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಜೊತೆಗೆ ಇನ್ ಕೆಲವು ನಮಗೆ ಆ ಅತಂತ್ರ ಸ್ಥಿತಿಯನ್ನ ತಡ್ಕೊಳ್ಳಲಾರದೆ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ಕಾರಣದಿಂದಲೇ ನಾವು ಬೇಗ ತೀರ್ಮಾನಕ್ಕೆ ಬರೋದ್ರಿಂದ ದೇವರು ಅನ್ನುವ ಹೆಸರಿನಲ್ಲಿ ಅನೇಕ ಸುಳ್ಳುಗಳು ಓಡುತ್ತೆ. ಯಾಕೆಂದ್ರೆ ಒಂದು ಎಂತ ನಂಗೆ ಯಾಕೆ ಕಷ್ಟ ಬಂತು ಅಂತಂದ್ರೆ ಅಯ್ಯೋ ದೇವ್ರು ಕೊಟ್ಟದ್ದು ಬಿಡುವುದು ನಂಗೆ ಸಮಾಧಾನ. ಸೊ ಅದರಿಂದ ಸಾಂತ್ವನಕಾರಿ ಸುಳ್ಳೇ ಹೊರತು, ಲಾಭಕಾರಿ ಹೇಗೆ ಸುಳ್ಳು ಸಾಂತ್ವನಕಾರಿ ಕೂಡ ಸುಳ್ಳೇ ಹೊರತು ಸತ್ಯ ಅಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಅದನ್ನೇ ಕಾರ್ಲ್ ಸಗನ್ ಹೇಳ್ತಾರೆ, ರಿಲಿಜಿಯನ್ ಪ್ರೊವೈಡ್ಸ್ ಎ ಥಂಬ್ ಟು ಸಕ್ ಅಂಡ್ ಎ ಸ್ಕರ್ಟ್ ಟು ಹೋಲ್ಡ್. ಅದಕ್ಕೆ ಜನ ರಿಲಿಜಿಯನ್ ಅಂತಾರೆ. ಸೈನ್ಸ್ ನಲ್ಲಿ ಟ್ರೂತ್ ಹೇಳ್ತೇವೆ ಅನ್ಬಿಟ್ಟು ಅತಂತ್ರ ಸ್ಥಿತಿಯಲ್ಲಿ ನಾವು ಉತ್ತರ ಹೇಳಿದ್ರೆ ಜನ ಇದು ಬಿಟ್ಬಿಟ್ಟು ಅಲ್ಲಿಗೆ ಹೊಟ್ಟೋಗ್ತಾರೆ ಸಲೀಸಾಗಿ. ಯಾಕೆ ಹೋಗ್ತಾರೆ ಅನ್ನೋದಕ್ಕೆ ಕಾರ್ಲ್ ಸಗನ್ ಹೇಳೋದು, ರಿಲಿಜಿಯನ್ ಪ್ರೊವೈಡ್ಸ್ ಎ ಥಂಬ್ ಟು ಸಕ್. ನೋಡಿ ಎಷ್ಟು ಚೆನ್ನಾಗಿದೆ ಸಾಂತ್ವನ ಅನ್ನಕ್ಕೆ. ಮಗು ಅಳುತ್ತಿದ್ದಾಗ ಬಾಯಲ್ಲಿ ಬೆರಳಿಟ್ಬಿಟ್ರೆ ಅದು ಒಳಗಿಸ್ಬಿಡುತ್ತೆ. ನಾನು ತಾಯಿ ಎದೆ ಹಾಲು ಕುಡಿತಿದ್ದೀನಿ ಕಲ್ಪಿಸ್ಕೊಂಡು ಹಾಯಾಗಿದ್ಬಿಡುತ್ತೆ. ಅದಕ್ಕೆ ರಿಲಿಜಿಯನ್ ಪ್ರೊವೈಡ್ಸ್ ಎ ಥಂಬ್ ಟು ಸಕ್ ಅಂಡ್ ಸ್ಕರ್ಟ್ ಟು ಹೋಲ್ಡ್ ಅಂತ. ಈ ಅತಂತ್ರ ಸ್ಥಿತಿಯೇ ಇಂದ ತಪ್ಪಿಸ್ಕೊಳ್ಳೋಕೆ ನಾವು ಸುಳ್ಳುತ್ರನ ನಂಬ್ಕೋತೀವಿ, ನಂಬಿಸೋಕ್ಕೂ ಪ್ರಯತ್ನ ಪಡ್ತೀವಿ. ಇದು ತುಂಬಾ ಗಮನಿಸಬೇಕಾದಂತ ಸಂಗತಿ. ಆದ್ದರಿಂದ ಅದಕ್ಕೆ ನಾನು ಹೇಳಿದ್ದು, ನಾವು ಸತ್ಯಾನ್ವೇಷಣೆ ಮಾಡುತ್ತಾ ಇಲ್ಲ, ಸುಳ್ಳಿನ ಸುಳಿಯಿಂದ ಈಚೆಗೆ ಬರೋಕ್ ನೋಡ್ತಾ ಇದ್ದೀವಿ ಅಂತ. ಸೊ ನಾವು ಯಾವ್ದನ್ನಾರು ಹುಡುಕಕ್ ಹೊರಟ್ರೆ ನಾವು ಹೋಗುವಾಗ ದಾರಿ ಇಲ್ಲ ಅಂದ್ರೆ ಸುಳ್ಳಿನ ಸುಳಿ ಇದೆ, ಆ ಸುಳ್ಳಿ ಎಲೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಸತ್ಯ ಹುಡ್ಕೋದು ಅಂದ್ರೆ ಏನು ಅಂದ್ರೆ ಆ ಸುಳ್ಳಿನ ಸುಳಿಯಿಂದ ಹೇಗಪ್ಪ ಈಚೆಗೆ ಬರೋದು ಅಂತ ಆಲೋಚನೆ ಮಾಡುವಂತ ಸಂಗತಿ ಗಮನಿಸಬೇಕಾದ್ದು ಅನ್ನುವಂಥದ್ದು. ಆಮೇಲೆ ಇದಿದೆ ಅಲ್ಲ ಎಂಥದ್ದು, ಸಂದೇಹವಾದ ಅಂತ ಒಂದಿದೆ. ಪ್ರತಿಯೊಂದನ್ನು ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು ಆ ಸಂದೇಹವಾದ, ಅಥವಾ ಎಲ್ಲವನ್ನು ಅನುಮಾನ ಸಿನಿಸಿಸಮ್ ಇದೆ ಹಾಗಿದೆ. ಹಾಗಾಗಿ ಸತ್ಯವನ್ನ ಅನ್ವೇಷಿಸೋಕಿರೋ ದಾರಿ ಏನಪ್ಪಾ ಅಂದ್ರೆ ನನಗೆ ಹೊಳೆದಿದ್ದನ್ನ ಇನ್ನೊಂದಷ್ಟು ಸರಿ ಪ್ರಶ್ನೆ ಹಾಕೊಂಡು ಅದರಿಂದ ಉತ್ತರ ಹುಡ್ಕೋದಂತ ಪ್ರಯತ್ನ. ಅದಕ್ಕೆ ಆ ಹುಡುಗ ಹೇಳಿ ತುಂಬಾ ಚೆನ್ನಾಗಿದೆ. ಉತ್ತರ ಸಿಕ್ಕ ಮೇಲೂ ಅದನ್ನ ಮತ್ತೆ ಪ್ರಶ್ನೆ ಹಾಕೊಂಡು ಇನ್ನೇನಾದ್ರು ಇದಕ್ಕೆ ವಿಸ್ತಾರ ಮಾಡೋಕ್ ಸಾಧ್ಯವ ಅಂತ ನೋಡ್ತಾನೆ ಇರ್ಬೇಕು ಅಂತ ಹೇಳುವಾಗ ಗೊತ್ತಾಗತ್ತೆ. ಇನ್ನು ಬರೇ ವಿಜ್ಞಾನಕ್ಕೆ ಬಂದ್ರಂತೂ ಸಿದ್ಧಾಂತಗಳೇ ಮೂರಿದೆ. ಸಿದ್ಧಾಂತಗಳನ್ನ ಸ್ವಲ್ಪ ರಿಪೇರಿ ಮಾಡೋದು, ಬಾಯಿಸ್ದ ಕಂಬೈನ್ಡ್ ಗ್ಯಾಸ್ ಲಾ ಎಲ್ಲ ಬಂದ್ಮೇಲೆ ಅದಕ್ಕೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಬಂದ್ಮೇಲೆ ವಾಂಡರ್ ವಾಲ್ ಥಿಯರಿ ಅಂತ ಒಂದು ಬಂತು. ಅದು ಪೂರ್ತಿ ಸಿದ್ಧಾಂತ ನಿರಾಕರಿಸೋದಿಲ್ಲ, ಅಲ್ಲಿ ಇಲ್ಲಿ ತೇಪೆ ಹಾಕತ್ತೆ. ಇನ್ ಕೆಲವು ಸಿದ್ಧಾಂತಗಳು ಅದನ್ನ ಪೂರ್ತಿ ನಿರಾಕರಿಸಿ ಬೇರೆ ಇನ್ನೊಂದು ಸಿದ್ಧಾಂತ ಬರುತ್ತೆ. ಹೀಗೆ ಒಂದು ಸುಳ್ಳಿನಿಂದ ಈಚೆಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟ ಅಂತ. ಹಾಗಾದ್ರೆ ಮುಂಚೆ ಬಂದಿದ್ದ ಸುಳ್ಳು ಯಾಕೆ ಬಂತು ಅಂದ್ರೆ, ಕಣ್ಣಿಗೆ ಹೇಗೆ ಇತಿಮಿತಿ ಇದೆಯೋ ಕರ್ಣಕ್ಕೆ ಯಾವ ಇತಿಮಿತಿ ಇದೆಯೋ ಉಪಕರಣಕ್ಕೂ ಇತಿಮಿತಿ ಇದೆ. ಉಪಕರಣ ಏನಾದ್ರು ತುಂಬಾ ಸೆನ್ಸಿಟಿವ್ ಆಗ್ಬಿಟ್ರೆ ನಾವು ಯಾವ್ದೊಂದು ಸತ್ಯ ಅಂತ ನಂಬ್ಕೊಂಡಿದ್ವೋ ಅದು ಸತ್ಯ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಸುಳ್ಳಿಗೆ ಒಂದು ಮುಖ್ಯವಾದ ಕಾರಣ ಸ್ವ ಸಾಮರ್ಥ್ಯದ ಗ್ರಹಿಕೆಯ ಇತಿಮಿತಿ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಅದನ್ನೇ ತತ್ವಶಾಸ್ತ್ರದಲ್ಲಿ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ಪ್ರಾತಿಭಾಸಿಕ ಸತ್ಯ ಅಂತಂದ್ರೆ ತೋರಿಕೆ ಸತ್ಯ. ಈಗ ಒಂದು ಮುಸ್ಸಂಜೆ ವಿದ್ಯುತ್ ದೀಪ ಇಲ್ಲ, ಹೊಲದಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಒಂದು ಮೂಟೆ ಹುರಿ ಬಿದ್ದಿದೆ, ಅದು ಅಲುಗಾಡೋ ಹಾಗೆ ಕಾಣುತ್ತೆ, ಗಾಳಿಗೆ ಅಲುಗಾಡುತ್ತೆ, ಅದು ಆಕಾರ ನೋಡಿದ್ರೆ ಹಾವು ಅಂತ ಅನ್ಸುತ್ತೆ. ಅವನ ಹುಡುಗ ಹಾವು ಅಂತ ಬೆವರು ಬಿಡ್ತಾನೆ. ಅದನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಾರಲ್ಲ ಪ್ರಾತಿಭಾಸಿಕ ಸತ್ಯವನ್ನೇ, ಹುರಿಯರುಳು ಹಾವಲ್ಲದೊಡಂ ಅದ ಕಂಡು ಸುರಿಸುವ ಬೆವರು ದಿಟ. ಆ ಹಾವು ಅಲ್ಲದೆ ಇರ್ಬೋದು, ಆದ್ರೆ ಅದನ್ನ ಸುರಿಸೋ ಬೆವರು ದಿಟ ಅಂತ ಹೇಳ್ತಾರೆ. ಹಾಗಾಗಿ ಈ ಸುಳ್ಳು ಸತ್ಯ ನಮ್ಗೆ ಎಷ್ಟು ಹಿಂಸೆ ಕೊಡುತ್ತೋ ಸುಳ್ಳು ಅಷ್ಟೇ ಹಿಂಸೆ ಕೊಡುತ್ತೆ.
ಅದಕ್ಕೆ ಇದನ್ನ ಪ್ರಾತಿಭಾಸಿಕ ಸತ್ಯ ಅಂತಾರೆ. ಬೇರೆ ಎವಿಡೆನ್ಸಸ್ ಇದೆಯಲ್ಲ, ಆಕಾರ, ಅದರ ಚಲನೆ, ಅದೆಲ್ಲದರಿಂದ, ಬೆಳಕಿನ ಕೊರತೆ, ಹೀಗೆ ಪರಿಸರದ ಕಾರಣಗಳಿಂದ ನಮ್ಮ ನಮ್ಮ ಗ್ರಹಿಕೆಗೆ ಇತಿಮಿತಿ ಉಂಟಾಗಿ ಅದನ್ನ ಯಾವ್ದನ್ನ ಕಾಣ್ತಾರೋ ಅದನ್ನ ದಾರ್ಶನಿಕರು ಇದನ್ನ ಸರ್ಪರಜ್ಜು ನ್ಯಾಯ ಅಂತಾರೆ. ಹಗ್ಗ ಇರೋದು ಹಗ್ಗ, ಕಾಣೋದು ಹಾವಾಗಿ, ಇರೋದು ಪ್ರಕೃತಿ ಲೀಲೆ, ನನ್ ಕಾಣೋದು ಅದು ನೋವಾಗಿ, ನಲಿವಾಗಿ, ನಾನಾಗಿ, ನಾನು ಅನ್ನೋದು ಒಂದು ಇದಾಗಿದ್ದು. ಹಾಗಾಗಿ ಇಲ್ಲಿ ತುಂಬಾ ಮುಖ್ಯವಾದಂಥ ಸತ್ಯಗಳು, ಆದ್ರೆ ವಿವರಣೆ ಕೊಡೋಕ್ಕಾಗದೇ ಇರುವಂಥದ್ದು ಯಾವುದಪ್ಪ ಅಂತಂದ್ರೆ ಹುಟ್ಟು. ನಿರ್ಜೀವದಿಂದ ಜೀವ ಬಂದದ್ದು ಹೇಗೆ ಅನ್ನೋದು ಹುಟ್ಟು. ಒಂದು ತುಂಬಾ ಆಶ್ಚರ್ಯ ಅದು. ಯಾಕೆ ಅಂತಂದ್ರೆ ಉಸಿರಾಡಕ್ ಶುರು ಮಾಡಿದ ಮೇಲೆ ನಾವು ಬೆಳೆಯಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಉಸಿರಾಡಿದ್ರೆ ನಾವು ಹೊರಗಡೆ ವಸ್ತುಗಳನ್ನೆಲ್ಲ ಸಂಗ್ರಹಿಸ್ತಾ ಹೋಗ್ತೀವಿ, ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ, ನಾವು ಬೆಳೀತಾ ಹೋಗ್ತೀವಿ. ಅದ್ ಸರಿ, ಉಸಿರಾಟ ಶುರು ಮಾಡಿದ್ಯಾರು? ಉಸಿರಾಡೋದು ಹೀಗೆ ಅಂತ ಹೇಳ್ಕೊಟ್ಟವ್ರು ಯಾರು? ಇಂಥ ಒಂದು ಸೋಜಿಗೆಗಳನ್ನ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕಾಗತ್ತೆ, ಉತ್ತರ ಸಿಕ್ಕೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಅದ್ರ ಪ್ರಶ್ನೆನೇ ಬಿಟ್ಟು ಸತ್ಯವನ್ನು ಹುಡ್ಕೋಕ್ ಹೋಗಿ ಅಷ್ಟೊಂದೆಲ್ಲ ಯಾರೋ ಹೋಗೋರು ಏನೋ ಒಂದು ಹುಡ್ತಾರೆ ಬಿಡು ಅಷ್ಟೇ ಅನ್ಕೊಂಡ್ಬಿಡ್ತೀವಿ. ನನ್ನ ಮಗ ಅಂತಂತೀವಿ, ನನ್ನ ಮಗಳು ಅಂತೀವಿ. ಆದ್ರೆ ನಾನು ಎಷ್ಟು ಮಟ್ಟಿಗೆ ಕಾರಣ, ಅಲ್ಲಿ ಆ ಭ್ರೂಣ ಉಸಿರಾಡೋದನ್ನ ಹೇಳ್ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಹಾಕೊಳ್ಳೋದಿಲ್ಲ. ಇನ್ನು ಹುಟ್ಟು ಎಷ್ಟು ಉಗಮ ಎಷ್ಟು ಆಶ್ಚರ್ಯವೋ, ಉತ್ಕರ್ಷ ಕೂಡ ಅಷ್ಟೇ ಆಶ್ಚರ್ಯ. ನಾವು ಬದುಕಿದೀವಲ್ಲ ಅದು ಆಶ್ಚರ್ಯ. ಸಾವು ಅಂದ್ರೆ ಆಶ್ಚರ್ಯ. ಅಂದ್ರೆ ನಾವು ವಿ ಆರ್ ಇನ್ ದಿ ಓಷನ್ ಆಫ್ ಕಾರ್ಸಿನೋಜನ್ಸ್ ಅಂಡ್ ಮೈಕ್ರೋಬ್ಸ್, ಅದೆಲ್ಲವೂ ಇದ್ರೂ ನಾವು ಇನ್ನೂ ಬದುಕಿದೀವಲ್ಲ, ಅದು ಒಂದು ಆಶ್ಚರ್ಯ. ಸಾವು ಆಶ್ಚರ್ಯ. ಅದಕ್ಕೆ ಈ ಮೂರು ಆಶ್ಚರ್ಯಕ್ಕೂ ಮೂರು ದೇವರನ್ನ ಮಾಡ್ಬಿಟ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರು ಇಟ್ಕೊಂಡು ಅವ್ರ ಭಾಷೆಯಲ್ಲೇನೋ ಹೇಳ್ಕೊಂಡ್ರು. ಆದ್ರೆ ನಾಮ್ ಕೈ ಇಟ್ಕೊಳ್ಳಿ, ಮೂರು ದೇವ್ರು ಯಾಕೆ ಬೇಕಾಗಿತ್ತು? 5 ದೇವ್ರು ಯಾಕೆ ಇಲ್ಲ? ಒಂದೇ ದೇವ್ರು ಆಗ್ಬೋದಾಗಿತ್ತಲ್ಲ? ಇದೆಲ್ಲ ಪ್ರಶ್ನೆಗಳಿಗೆ ಎಲ್ಲಿ ಸೋಜಿಗ ತಡೆಯಕ್ಕಾಗಲ್ವೋ, ಎಲ್ಲಿ ಉತ್ತರ ಸಿಕ್ಕೋದಿಲ್ವೋ, ಆಗ ನಮ್ಗೆ ಬೇಕೊಂದು ಉತ್ತರ ಬೇಕಲ್ಲ. ಆ ಒಂದು ಸದಾರಮೆ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಏನಂದ್ರೆ ಅವ್ನು ಹೇಳ್ತಾನೆ, ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮಥ, ನಿನ್ ಗಂಡ ಇಲ್ಲ ಅಂತ ನೀನ್ ಯಾಕೆ ವ್ಯಥೆ ಪಡ್ತೇನೆ, ನಾನು ಕೂತ್ಕೊಂಡ್ ಕಡೆ ನಾನು ಸಿಕ್ಕಿದ್ದೇನಲ್ಲ ನನ್ನ ಗಂಡ ಅಂತ ಅನ್ಕೋ ಅಂತ. ಹಾಗೆ ನಾವು ಅನೇಕ ಸಾರಿ ನಮ್ ಸರಿಯಾದ ಶಬ್ದ ಗೊತ್ತಾಗ್ದಿದ್ರೆ ಸರಿ ಸುಮಾರಾದ ಒಂದು ಶಬ್ದನೇ ಅದಕ್ಕೆ ಬಳಸ್ತೀವಲ್ಲ. ಹಾಗೆ ಸರಿ ಉತ್ತರ ಗೊತ್ತಾಗಿಲ್ಲ ಅಂತ ನಮ್ಗೆ ಹೇಳ್ಕೊಳಕ್ ಸಂಕೋಚ, ನಮಗೆ ಸ್ವಾಭಿಮಾನ ಅಡ್ಡಿ. ಅದಕ್ಕೋಸ್ಕರ ಸುಳ್ಳಿನ ಆಶ್ರಯಕ್ಕೆ ನಾವು ಹೋಗ್ತೇವೆ ಅಂತ ಹೇಳ್ತಾ, ಸ್ನೇಹಿತರೆ, ಈಗ ಇನ್ನು ಮುಂದಿನ ಹಂತ ಏನಪ್ಪಾ ಅಂತಂದ್ರೆ, ಈ ಸತ್ಯ ಮಿಥ್ಯಗಳ ಮಿಶ್ರಣವನ್ನ ನಾವು ನಮ್ಮ ಮನಸ್ಸು ಗ್ರಹಿಸುವಾಗ ಪ್ರತ್ಯೇಕಿಸೋದು ಹೇಗೆ, ಪ್ರತ್ಯೇಕ ಮಾಡದೇ ಇದ್ರೆ ಏನಾಗುತ್ತೆ ಅನ್ನುವಂಥ ಸಂಗತಿಗಳು. ಆಮೇಲೆ ನಮ್ಮ ಪುರಂದರದಾಸರು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ಒಂದು ದೇವ್ರ ನಾಮ ಪುರಂದರದಾಸರದ್ದು ಅಂತ ಪ್ರಸಿದ್ಧವಾಗಿದೆ. ಆದ್ರೆ ಅದಲ್ಲ ಅಂತ ಹೇಳೋರು ಇದ್ದಾರೆ. ಆದ್ರೆ ಆ ಪದ್ಯದಲ್ಲಿ ಒಂದು ರೀತಿಯಲ್ಲಿ ಜಗತ್ತನ್ನ ಗ್ರಹಿಸುವ ರೀತಿಯಲ್ಲೇ ಯಾವ್ಯಾವ ತರ ಸುಳ್ಳಿರುತ್ತೆ ಅನ್ನುವಂಥ ಸಂಗತಿ ಇದೆ. ಅದು ಒಂದು ಮುಂಡಿಗೆ. ಅದರ ನನ್ನ ಅರ್ಥೈಸುವಿಕೆ, ಯಾಕೆಂದ್ರೆ ಮುಂಡಿಗೆಗೆ ನಾನಾ ಅರ್ಥ ಸಾಧ್ಯ. ಅದರಲ್ಲಿ ಒಂದು ಅರ್ಥವನ್ನು ನಾನು ಹೇಳಬೇಕಾಗಿದೆ. ಅವನ್ನೆಲ್ಲ ಮುಂದಿನ ಭಾಗದಲ್ಲಿ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ದರಿಂದ ಈ ಸುಳ್ಳಿನ ಒಂದು ಲೀಲಾ ವಿನೋದ ಇದೆಯಲ್ಲ, ತುಂಬಾ ಅಗಾಧವಾದದ್ದು. ಭಾಗ 2ರಲ್ಲಿ ಆ ಸುಳ್ಳಿನ ಲೀಲಾ ವಿನೋದವನ್ನ ಇನ್ನು ಮುಂದುವರಿಸ್ತೇನೆ. ಸುಳ್ಳಿಗೆ ನಾವು ಹೊಂದ್ಕೋಬೇಕು, ನಾವು ಈಚೆಗೆ ಬರಬೇಕು, ಬೇರೆಯವ್ರನ್ನು ಈಚೆಗೆ ತರಬೇಕು. ಅದು ಮೇಡಮ್ ಕ್ಯೂರಿ ಹೇಳ್ತಾ ಇದ್ದಂಥ ಮಾತು, ಪದೇ ಪದೇ ಹೇಳೋರಕ್ಕೆ ಅಂತ ವರದಿಯಾಗಿದೆ. ಏನಂದ್ರೆ, ಡಿಫ್ಯೂಷನ್ ಆಫ್ ನಾಲೆಡ್ಜ್ ಈಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ನಮಗೆ ಈ ನಾಲೆಡ್ಜ್ ಅಂದ್ರೆ ಏನು? ನಾವು ಮುಂಚೆ ಯಾವ್ದನ್ನು ಎಲ್ಲರೂ ಭಾವಿಸ್ಕೊಂಡಿದ್ರು, ನಾನು ಹಾಗೆ ಭಾವಿಸ್ಕೊಂಡಿದ್ದೆ, ಅದು ಸುಳ್ಳು, ಈಗ ಸತ್ಯ ಸಿಕ್ಕಿದೆ ಅನ್ನೋದೇ ನಾಲೆಡ್ಜ್. ಎಕ್ಸ್ಪೋಸ್ಡ್ ಲೈಫ್ ಅಂತ ನಾ ಹೇಳಿದ್ನಲ್ಲ, ಅದನ್ನ ತಿಳಿದವ್ರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಅದನ್ನ ಬೇರೆಯವ್ರಿಗೂ ಹರಡುವಂಥದ್ದು. ಅದರಿಂದ ನಾನ್ ತಿಳ್ಕೊಂಡ್ಬಿಟ್ಟಿದ್ದೀನಿ, ನನ್ಗೆ ಸಾಕು, ಇನ್ನು ಬೇರೆಯವ್ರಿಗೆ ಹೇಳೋದು ಅಲೆ ತಾಪತ್ರ ಯಾಕೆ ಅಂತ ನಾವು ಅನ್ನೋ ಆಗಿಲ್ಲ. ಹಾಗಾಗಿ ಬೇರೆಯವ್ರಿಗೆ ಆ ಸುಳ್ಳಿನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅದು ಏನು ಸುಲಭ ಅಲ್ಲ. ಅವರ ಅಹಂಕಾರಕ್ಕೆ ಪೆಟ್ಟು ಬೀಳ್ದ ಹಾಗೆ ಅವರ ನಂಬಿಕೆ ಇತಿಮಿತಿಗಳನ್ನ ಹೇಳಿ, ಅದೇ ಅನ್ಲರ್ನಿಂಗ್ ಮಾಡಿ ಹೇಳ್ಬೇಕಾಗತ್ತೆ.
ಅದ್ರ ಬಗ್ಗೆ ಎಲ್ಲ ಮುಂದಿನ ಜಾಲನ್ಯಾಸದಲ್ಲಿ ನಾನು ಮುಂದುವರಿಸೋದಕ್ಕೆ ಇಷ್ಟಪಡ್ತೇನೆ. ಸುಳ್ಳಿನ ಒಂದು ಸಾಮ್ರಾಜ್ಯಕ್ಕೆ ಅಥವಾ ಸುಳ್ಳಿನ ಒಂದು ಸಾಮ್ರಾಜ್ಯದ ಆಕರ್ಷಣೆಗೆ ತಾವೆಲ್ಲ ಬಂದು ನಿಮ್ಗೆ ಇದರಲ್ಲಿ ಅನೇಕ ಸಂಗತಿಗಳು ಗೊತ್ತಿರೋ ಅಂಥದ್ದೇ, ಆದ್ರೆ ಗೊತ್ತಿರೋದನ್ನೇ ಒಂದು ವಿನ್ಯಾಸದಲ್ಲಿ ಹೇಳ್ಬಿಟ್ರೆ ಆವಾಗ ಒಂದು ಆಶ್ಚರ್ಯ ಉಂಟಾಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಗಾದೆ ಇದೆ, ಶೆಟ್ರ ತ್ರಾಣು ಸರಕಿನ ತ್ರಾಣು ಅಂತ. ಅವ್ರ ಅಂಗಡಿಯಲ್ಲಿ ನಮ್ಗೆ ಬೇಕಾದ ಸರಕುಗಳೇ ಇರೋದು, ಆದ್ರೆ ಅದನ್ನ ಸರಿಯಾಗಿ ಜೋಡಿಸಿ ವರ್ಗೀಕರಣ ಮಾಡಿದ್ರೆ ಕೇಳಿದ ತಕ್ಷಣ ತೆಕ್ಕೊಡ್ತಾರೆ. ಹಾಗೆ ಇದನ್ನ ನಾನೊಂದು ಕಂಪೋಸ್ ಮಾಡಿದೆ ಅಷ್ಟೇ ಹೊರತು ನನ್ನ ಜಾಣತನ ಇದರಲ್ಲಿ ಏನು ಇಲ್ಲ. ಆದರೂ ಅದನ್ನ ಕೇಳಿದ ನಿಮ್ಮ ಸಹನೆ ದೊಡ್ಡದು, ನೀವು ಕೊಟ್ಟ ಸ್ಫೂರ್ತಿ ದೊಡ್ಡದು. ಭಾಗ 2ರಲ್ಲಿ ನೀವು ನನ್ನ ಕೈಲಿ ಏನ್ ಮಾತಾಡಿಸ್ತೀರಾ ಅನ್ನೋದ್ರ ಬಗ್ಗೆ ನಾನು ಕುತೂಹಲವಾಗಿದ್ದು ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳಿಗೆ ಅನುವು ಮಾಡಿಕೊಡ್ತಿದ್ದೀನಿ. ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆ ಹೇಳ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ ಸರ್. ನಮಸ್ತೆ, ಸಂತೋಷ್. ಹೇಳಪ್ಪ ಸರ್, ತುಂಬಾ ಅದ್ಭುತವಾಗಿತ್ತು ಇವತ್ತಿನ ವಿಷಯ. ಅದರಲ್ಲೂ ನಮ್ಮಂತ ಟೆಕ್ನಾಲಜಿಕಲ್ ಫೀಲ್ಡ್ ಇರೋರಿಗಂತೂ ತುಂಬಾನೇ ಉಪಯುಕ್ತ ಇದು. ನಾವ್ ಎಷ್ಟೋ ಬಾರಿ ನಮ್ಮ ಅನುಭವದಲ್ಲಿ ಹೇಳ್ತಿರ್ತೀವಿ, ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ರಿಯಲ್ ರೂಟ್ ಕಾಸ್ ಐಡೆಂಟಿಫಿಕೇಶನ್ ಮಾಡದೇ ಇದ್ರೆ ನಮಗೆ ಅಗೇನ್ ಅಂಡ್ ಅಗೇನ್ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗ್ತಾ ಇರುತ್ತೆ ನಮಗೆ. ಅಂದ್ರೆ ಇಲ್ಲಿ ಆ ಸುಳ್ಳು ಮತ್ತು ಸತ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಸುಳ್ಳನ್ನ ಟೆಕ್ನಾಲಜಿಕಲ್ ವೇ ಹೇಳುವಾಗ ನಾವು ಸರಿಯಾದ ರೂಟ್ ಕಾಸ್ ಐಡೆಂಟಿಫೈ ಮಾಡದೇ ಇರೋದು ಒಂದು ಸುಳ್ಳಾಗುತ್ತೆ ನಮಗೆ. ಅದು ಆ ಸುಳ್ಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದ, ಅಂದ್ರೆ ನಿಜವನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದಾಗ ಸುಳ್ಳು ಸುಳ್ಳಾಗೆ ಇರುತ್ತೆ. ಆ ಸುಳ್ಳು ಎಷ್ಟು ನಮಗೆ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ನಮಗೆ ತುಂಬಾನೇ ರೆವೆನ್ಯೂ ಲಾಸ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರಧಾರೆ ನನಗೆ ತುಂಬಾ ಮನದಾಯ್ತು ಸರ್. ಅಂದ್ರೆ ಯಾವ ಮಟ್ಟದಲ್ಲಿ ನಾವು ಸತ್ಯ ಅನ್ವೇಷಣೆ ಮಾಡ್ಬೇಕು ಅನ್ನೋದು ಅತಿ ಅವಶ್ಯ ಅನ್ನೋದು ತುಂಬಾ ಮನದಾಯ್ತು ಸರ್. ತುಂಬಾ ಧನ್ಯವಾದಗಳು. ಇದು ಇನ್ನು ನೆಕ್ಸ್ಟ್ ಅಲ್ಲಿ ಬರುತ್ತೆ. ಪರ್ಸೆಪ್ಚುಯಲ್ ಟ್ರೂತ್, ಕಾಸಲ್ ಟ್ರೂತ್ ಅಂತ 2 ಇದೆ. ಕಾಸಲ್ ಟ್ರೂತ್ ಅನ್ನೋದು ಬೇರೆ. ಈಗ ಮೊಗ್ಗಿದೆ, ಹೂವಿದೆ ಅಲ್ವಾ? ಮೊಗ್ಗು ಹೂವು ಅಲ್ವೋ? ಮೊಗ್ಗೆ ಹೂವು ಆಗಿರೋದ್ರಿಂದ ಹೂವು ಅರಳೋದಕ್ಕೆ ಮೊಗ್ಗು ಇರಬೇಕು ಅಲ್ಲ? ಮೊಗ್ಗು ಕಾರಣ, ಹೂವು ಪರಿಣಾಮ ಅಂತಂದ್ರೆ ಯಾವುದು ಸತ್ಯ? ಹೂವಿನ ಬಗ್ಗೆ ಯಾವ್ದು ಸತ್ಯ? ಮೊಗ್ಗು ಸತ್ಯವೇ, ಯಾಕೆಂದ್ರೆ ಮೊಗ್ಗಿಲ್ದಿದ್ರೆ ಹೂವು ಆಗ್ತಿರ್ಲಿಲ್ಲ ಅಂತ. ದಟ್ ಈಸ್ ಕಾಲ್ಡ್ ಕಾಸಲ್ ಟ್ರೂತ್. ಅದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳೋಣ ಅಂತಿದ್ದೆ. ಈಗ ನೀವು ಆ ಪ್ರಶ್ನೆ ಮಾಡಿದ್ರಿಂದ ನನಗೆ ಹೇಳಲೇಬೇಕು ಅಂತ ಇನ್ನೂ ಒಂದು ಸ್ಪಷ್ಟ ಆಯ್ತು. ಧನ್ಯವಾದ. ಥ್ಯಾಂಕ್ ಯು ಸರ್. ಬೇರೆ ಪ್ರತಿಕ್ರಿಯೆಗಳು, ಪ್ರಶ್ನೆ ಪ್ರತಿಕ್ರಿಯೆ ಯಾವ್ದು ಬೇಕಾದ್ರೂ ಆಗ್ಬೋದು. ಮುಂದಿನ ವಾರ ನಾನು ಎಲ್ಲಿ ಮಾಡ್ತೀನಿ ಇನ್ನೂ ಗೊಂದಲಮಯವಾಗಿದೆ. ಅಂತೂ ಮುಂದಿನ ವಾರದಲ್ಲಿ ಇರುತ್ತೆ. ಭಾಗ 2 ಮುಂದಿನ ವಾರ ಇದ್ದೇ ಇರುತ್ತೆ. ಯಾವ ಡೇಟ್ ಅಲ್ಲಿ ಆಗುತ್ತೆ ಅನ್ನೋ ಸ್ವಲ್ಪ ಗೊಂದಲದಲ್ಲಿದೆ ಅಷ್ಟೇ. ಸರ್, ತುಂಬಾ ಚೆನ್ನಾಗಿತ್ತು. ಇದು ಮತ್ತೆ ಮುಂದೆ ಇದರಲ್ಲಿ ಸುಳ್ಳಿನ ಔಷಧ, ಪ್ಲೆಸಿಬೋ ಮೆಡಿಸಿನ್, ಅದೆಲ್ಲ ಇನ್ನು ಬರ್ಬೇಕಪ್ಪ. ಅದೇ ಕಾಸಲ್ ಟ್ರೂತ್, ಅದು ಪರ್ಸೆಪ್ಚುಯಲ್ ಟ್ರೂತ್ ಅಲ್ಲ, ಅದು ಕಾಸಲ್ ಟ್ರೂತ್ ಅಲ್ಲಿ ಬರುತ್ತೆ. ಪ್ಲಾಸಿಬೋ ಬಗ್ಗೆ ಬರುತ್ತೆ. ಆಮೇಲೆ ಕೆಲವು ಅಕ್ಸೆಪ್ಟೆಡ್ ಲೈಸ್ ಇದೆ, ಅದ್ರ ಬಗ್ಗೆನೂ ಬರುತ್ತೆ ಮುಂದೆ. ಈಗ ಕವಿ ಸಮಯ ಅನ್ನೋದು ಅಷ್ಟೇ ಒಂದು ಅಕ್ಸೆಪ್ಟೆಡ್ ಲೈ. ನಮ್ಗೆ ಗೊತ್ತು ಅದಲ್ಲ ಅಂತ. ಈ ಚಕೋರ ಪಕ್ಷಿ ಬೆಳೆದಿಂಗ್ಳು ಕುಡ್ಕೊಂಡು ಬದುಕತ್ತೆ ಅಂತಂದ್ರೆ, ಬೆಳೆದಿಂಗ್ಳು ಕುಡ್ಕೊಂಡು ಯಾರು ಬದುಕಕ್ಕಾಗುತ್ತೆ? ಇಟ್ ಇಸ್ ನಾಟ್ ಎ ಸೋರ್ಸ್ ಆಫ್ ಎನರ್ಜಿ. ಆದ್ರೆ ಕವಿಗಳು ಎಲ್ಲರೂ ಅದನ್ನ ಬೆಳೆಸಿ ಓದುಗರಿಗೆ ರೂಢಿ ಮಾಡ್ಬಿಟ್ಟಿರೋದ್ರಿಂದ ಧಾರಾಳವಾಗಿ ಬೆಳೆಸ್ತಾರೆ. ಸೊ ದಟ್ ಈಸ್ ಅನ್ ಅಕ್ಸೆಪ್ಟೆಡ್ ಲೈ. ದೇರ್ ಆರ್ ಸೋ ಮೆನಿ ಅಕ್ಸೆಪ್ಟೆಡ್ ಲೈಸ್ ಇನ್ ಅವರ್ ಸೊಸೈಟಿ. ಅದೆಲ್ಲ ಮುಂದೆ ಬರುತ್ತೆ, ಮುಂದಿನ ಭಾಗದಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವಾಗ ವಿಸ್ತಾರವಾಗಿ ಚರ್ಚೆ ಮಾಡಿದ್ರೆ ಆಯ್ತು. ನಮಸ್ಕಾರ ಸರ್. ಸೋಮಶೇಖರ್ ಅವರು ಹೇಳಿ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಒಂದು ವಿಚಾರ ಸತ್ಯವನ್ನ ಅರ್ಥ ಮಾಡ್ಕೊಂಡ ಮೇಲೆ ಯಾವುದೋ ಒಂದು ವಿಚಾರ ಇರುತ್ತೆ, ಅದು ಸುಳ್ಳು ಅಂತ ಗೊತ್ತಾಗಬೇಕಾದ್ರೆ ಸತ್ಯ ಅರ್ಥ ಆಗ್ಬೇಕು. ಸತ್ಯ ಇದು ಅಂತ ಗೊತ್ತಾದಾಗ ಅದು ಸುಳ್ಳಾಗಿತ್ತು, ಅಲ್ಲಿವರೆಗೆ ಸುಳ್ಳೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಅನ್ಎಕ್ಸ್ಪೋಸ್ಡ್ ಲೈ, ಎಕ್ಸ್ಪೋಸ್ಡ್ ಲೈ ಅಂತ 2 ಹೇಳಿದ್ದಲ್ಲ, ಟ್ರೂತ್ ಇದೆ ಅಂತ ಹೇಳಿ. ಹಾಗ ಅದಿದೆ. ಬಹಳ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಆನಂದ ಪಟ್ಟೆ.
ಅಲ್ಲ, ಟ್ರೂತ್ ಅಂತ ನಾನು ಅರ್ಥ ಮಾಡ್ಕೊಂಡು ಒಪ್ಕೊಂಡ ಮೇಲೂ ಅದು ಲೈ ಆಗುವ ಸಾಧ್ಯತೆ ಇದ್ದೇ ಇದೆ. ದೇರ್ ಲೈಸ್ ಅನ್ ಆಪರ್ಚುನಿಟಿ ಫಾರ್ ದಿ ಟ್ರೂತ್ ಟು ಬಿಕಮ್ ಎ ಲೈ ಲೇಟರ್. ಕಾಲ ಇದೆಯಲ್ಲ, ಸತ್ಯವನ್ನೆಲ್ಲ ಬದಲಾಯಿಸ್ಬಿಡುತ್ತೆ. ಹೌದು. ಆಮೇಲೆ ಸತ್ಯ ಅಂತ ಗೊತ್ತಾಗ್ಬೇಕಾದ್ರೂ ಬೇಕಾದಷ್ಟು ಟೈಮ್ ತಗೋಬಹುದು. ಅದು ಹೌದು. ಅದಕ್ಕೆ ಗೊತ್ತಾಗ್ಬೇಕಾದ್ರೆ ತಗೊಳುತ್ತೆ, ಗೊತ್ತಾದ್ಮೇಲೂ ಅದನ್ನ ಮತ್ತೆ ಪರಿಶೀಲನೆ ಮಾಡೋದು ಅಗತ್ಯ ಬೀಳುತ್ತೆ. ಹಾಗಾಗುತ್ತೆ. ತುಂಬಾ ಚೆನ್ನಾಗಿತ್ತು, ಸೊಗಸಾಗಿದೆ ಸರ್. ಥ್ಯಾಂಕ್ ಯು ಸರ್. ಇನ್ಯಾರಾದ್ರು? ಸರ್ ನಮಸ್ತೆ. ಹೇಳೋಣ. ಇದು ಪುರಂದ್ರದಾಸರದ್ದು ಹೇಳಿದ್ರಲ್ಲ, ಸುಳ್ಳು ನಾವು ಹೇಳಲ್ಲಪ್ಪ, ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಿ ಮುಂದಿನ ಇದ್ರಲ್ಲಿ. ಅಲ್ಲ, ಪೂರ್ತಿ ಪದ್ಯ ಹೇಳೋದಕ್ಕೆ ಪೂರ್ತಿ ಅರ್ಥ ಹೇಳ್ತೀನಿ, ಬರೀ ಒಂದ್ ಸಾಲ ಹೇಳೋದಿಲ್ಲ. ಇಡೀ ಸೂಪರ್, ಕಾಯ್ತಾ ಇದ್ದೀನಿ ಅದೊಂದು. ಆಮೇಲೆ ಶಿಶುನಾಳ ಶರೀಫ್ರು ಕೂಡ ಒಂದ್ ಗೀತೆಯಲ್ಲಿ ಅದೇ ಹೇಳ್ತಾರಲ್ಲ, ಇದು ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು, ಕೊನೆಗೆ ಇಷ್ಟೊತ್ತು ನಾನು ಹೇಳಿದ್ದು ಸುಳ್ಳು ಅಂತ ಹೇಳ್ತಾರಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ ಮುಂದಿನ ಇದ್ರಲ್ಲಿ. ಅದು ಆಮೇಲೆ ನನ್ಗೆ ಇವತ್ತು ಸುಳ್ಳು ಸತ್ಯದ ಬಗ್ಗೆ ದಾರ್ಶನಿಕ ದೃಷ್ಟಿ, ಆ ದಾರ್ಶನಿಕ ಕೆಟಗರಿಯಲ್ಲಿ ಅವೆಲ್ಲ ಬರುತ್ತೆ. ಎಲ್ಲಿ ಇವತ್ತು ಮೊದಲನೇದ್ರಲ್ಲಿ ಸುಳ್ಳು ಮೊದಲನೇ ಹಂತದಲ್ಲೇ ಇದೀನಲ್ಲ ನಾನಿನ್ನು. ಹೌದೌದು, ನನ್ಗೆ ಅದೇ, ನಾನು ಆಕ್ಚುಲಿ ಇದು ಪ್ರಶ್ನೆ ಕೇಳ್ಬೇಕಂತಲ್ಲ, ನಾವು ಮುಂದಿನ ವಾರ ಸುಳ್ಳಿನ ಸರದಿಯನ್ನ ಮುಂದಿನದಕ್ಕೆ ಕೊನೆ ಮಾಡಕ್ ನೋಡ್ತೀನಿ. ಅಕಸ್ಮಾತ್ ಆಗದೆ ಇದ್ರೆ ಮೂರನೇದು ಮಾಡ್ಬೇಕಾಗ್ಬೋದು, ಗೊತ್ತಿಲ್ಲ. ನಾಳೆ ಮುಂದಿನ ವಾರದ್ದು ನಮ್ಮ ಸರಣಿಯ ಲೀಲಾಜಾಲನ್ಯಾಸದ ಅಮೃತೋತ್ಸವ, ಯಾಕೆಂದ್ರೆ 75ನೇ ಸರಣಿ. ಅದರಿಂದ ತಾವೆಲ್ಲರೂ 75ನೇ ಸರಣಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ಅದನ್ನ ಗಣೇಶ್ ಹೇಳೋದು ಮರ್ತು ಬಿಟ್ಟಿದ್ರು, ನಾನು ಅದನ್ನ ಹೇಳ್ತಾ ಇದ್ದೀನಿ. ಅಮೃತ ಸರಣಿಗೆ ತಾವೆಲ್ಲ ಬರ್ಬೇಕು ಅಂತ. ನನ್ಗೆ ಇವತ್ತು ಒಂದು ಖುಷಿ ಏನಂದ್ರೆ, ರೋಚಕ ಅನ್ಸ್ತಂದ್ರೆ, ನಾವು ಸುಳ್ಳು ಹೇಳ್ಬಾರ್ದು ಅದ್ರಲ್ಲೇ ಇದ್ವಿ, ಬಟ್ ಅದ್ರ ಆಚೆಗೆ ಇದು ಒಂದ್ ಕೌತುಕವಾಗಿ ನೋಡೋದು, ಹೇಳಿದ್ರೆ ಯಾಕೆ ಹೇಳಿದ್ವಿ ಅಥವಾ ಯಾಕೆ ಹೇಳಿಲ್ಲ. ಅವಾಗ ನನ್ಗೆ ಒಂದ್ ಚಿತ್ರ ನೆನಪಾಯ್ತು. ಒಂದು 6 ಬರ್ದಿರ್ತಾನೆ, ಒಬ್ರು ಈ ಕಡೆಯವನು 6 ಅಂತಾನೆ, ಆ ಕಡೆಯವನು 9 ಅಂತಾನೆ. ಸೊ ಅದ್ರಾಗ ನೀನು ಸರಿ ಇರ್ಬೋದು, ಬಟ್ ನಾನ್ ತಪ್ಪಲ್ಲ ಅಂತ ಅದ್ರಲ್ಲಿ ಏನೋ ಕೊಟ್ಟಿದ್ದ. ಆ ತರ ಈ ಸುಳ್ಳು ಸತ್ಯದ್ದು ಇದ್ರ ಒಡನಾಟ ಅರ್ಥ ಮಾಡ್ಕೊಳ್ಳೋದು ಒಂಥರ ಕೌತುಕ ಅನಿಸ್ತು ನನಗೆ, ತುಂಬಾ ಖುಷಿ. ಅದಕ್ಕೆ ಗ್ರೀಕ್ ಇಬ್ರು ದಾರ್ಶನಿಕರು ಚರ್ಚೆ ಮಾಡ್ತಾ ಕೂತ್ಕೊಂಡ್ರಂತೆ. ಚರ್ಚೆ ಎಷ್ಟೊತ್ತಾದ್ರೂ ಮುಗಿಲಿಲ್ಲ, ರಾತ್ರಿ ಎಲ್ಲ ಚರ್ಚೆ ಮಾಡಿದ್ರೆ ಬೆಳಗ್ಗೆ ಸೂರ್ಯೋದಯ ಆಯ್ತಂತೆ. ಕೊನೆಗೆ ತೀರ್ಮಾನ, ಐ ಆಮ್ ರೈಟ್, ಯು ಆರ್ ನಾಟ್ ರಾಂಗ್ ಅಂತ. ಹಾಗೆ ಅವಾಗ ಸತ್ಯ ಯಾವ್ದು ಸುಳ್ಳು ಯಾವ್ದು ಅದೆಲ್ಲ ಮುಂದೆ ಬರುತ್ತೆ. ಇನ್ನು ಇನಿಷಿಯೇಷನ್ ಅಷ್ಟೇ. ತುಂಬಾ ಖುಷಿ ಆಯ್ತು ಗುರುಜಿ. ಇನಿಷಿಯೇಷನ್ ತುಂಬಾ ಏನು ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು. ಆಮೇಲೆ ಮುಗಿಸ್ಬೋದಾ ಅಥವಾ ಇನ್ಯಾರು? ನಮಸ್ಕಾರ ಸರ್. ಡಾಕ್ಟರ್ ಎಷ್ಟು ಸಲಕ್ಕೆ ಪೇಷಂಟ್ ಉಳಿತದೆ, ನೀವು ಗಾಬರಿ ಆಗ್ಬೇಡ್ರಿ ಅಂತ ಎಲ್ಲ ಜನಕ್ಕೆ ಹೇಳ್ತಿರ್ತಾರಲ್ಲ, ಆ ಸುಳ್ಳು ಆ ಟೈಮ್ಗಂತೂ ಚಲೋ ಅನಿಸ್ತಿರ್ತದಲ್ಲ ನಮಗೆ, ಏನೋ ಒಂದ್ ಧೈರ್ಯ. ಅಕ್ಸೆಪ್ಟೆಡ್ ಟ್ರೂತ್ಸ್ ಅಂತ ಹೇಳಿದ್ನಲ್ಲ, ಅದ್ ಹೇಳುವಾಗ ಅದೆಲ್ಲ ಬರುತ್ತೆ. ಇನ್ನು ಮುಂದಕ್ಕೆ ಇನ್ನೂ ಸ್ವಾರಸ್ಯವಾಗಿದೆ, ನೀವು ಆತರ ಪಡಬೇಡಿ, ಬರುತ್ತೆ, ಅದು ಬರುತ್ತೆ. 100 ಸುಳ್ಳು ಹೇಳಿ ಒಂದ್ ಲಗ್ನ ಮಾಡ್ರಿ ಅಂತ ಹೇಳಿ ಮೊದಲಿಂದ ಇದ್ದದ್ದಲ್ಲ, ಎಷ್ಟು ಟೈಮ್ಗೆ ಹೇಳಬೇಕಾಗ್ಬಿಡ್ತದೆ. ಆಯ್ತ್ರಿ, ನಮಸ್ಕಾರ. ಸತ್ಯ ಕ್ರೂರ, ಸುಳ್ಳು ಹೃದಯವಂತ, ಅದ್ ಬರುತ್ತೆ ಮುಂದೆಲ್ಲ. ಕ್ರೂರ ಸತ್ಯ, ನಗ್ನ ಸತ್ಯ ಅಂತೆಲ್ಲ ಹೇಳ್ತೀವಲ್ಲ ನಾವು, ನಿಷ್ಠುರ ಸತ್ಯ. ಆದ್ರೆ ಇದು ಸುಳ್ಳು ಯಾವಾಗ್ಲೂ ತುಂಬಾ ಮೃದು, ಅದು ಹೊರಟಿಲ್ಲ. ಅದಕ್ಕೆ ಎಲ್ರು ಮೃದು ಸುಳ್ಳು ಆಸೆ ಪಡ್ತಾರೆ. ಅದಿರ್ಲಿ, ಅದ್ ನೋಡೋಣ. ಇನ್ಯಾರದಾರು ಪ್ರತಿಕ್ರಿಯೆ, ಪ್ರಶ್ನೆ ಇಲ್ಲ ಅಂದ್ರೆ ಮುಂದಿನ ಭಾಗದಲ್ಲಿ ನೋಡ್ಬೋದು. ಯಾಕೆಂದ್ರೆ ನೀವು ಹಾಕೋ ಪ್ರಶ್ನೆ ಎಲ್ಲ ಹೆಚ್ಚು ಕಡಿಮೆ ಮುಂದಿನ ಭಾಗದಲ್ಲಿ ಇದ್ದೇ ಇರುತ್ತೆ.
ಯಾಕಂದ್ರೆ ಅಷ್ಟು ನಾನು ತಲೆ ಕೆಡಿಸ್ಕೊಂಡಿರ್ತೀನಿ ಇದರಲ್ಲಿ ಇನ್ನೇನೇ ಅವ್ರಿಗೆ ಅನುಮಾನ ಬರ್ಬೋದು ಅಂತ. ಬಹುತೇಕ ನಿಮ್ಮ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ ಉತ್ತರ ಸಿಗ್ಬೋದು. ಸಿಗದೇ ಇದ್ದೇ ಇದೆ, ತಿರ್ಗಾ ಕೇಳ್ಬೋದು, ಅದಕ್ಕೇನಂತೆ. ಐ ಆಮ್ ಓಪನ್ ಟು ಯು ಆಲ್ವೇಸ್. ಫೇಸ್ಬುಕ್ ಅಲ್ಲಿ ಎಲ್ಲ, ವಾಟ್ಸಾಪ್ ಅಲ್ಲಿ ಗ್ರೂಪ್ಗೆ ಹಾಕ್ಬೋದು ನೀವು, ಅದಕ್ಕೂ ಅವಕಾಶ ಇದೆ. ಅದೇ ಸರ್, ಮುಂದಿನ ಭಾಗ ಇನ್ನಷ್ಟು ರೋಚಕ ಆಗಿರುತ್ತೆ ಅನ್ನೋದು ಈಗ ಮತ್ತು ಗ್ಯಾರಂಟಿ ಆಯಿತು. ಹಾಗಾಗಿ ಎಲ್ಲರೂ ಮತ್ತೆ ಮುಂದಿನ ಭಾಗ ತಪ್ಪಿಸದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಸರ್. ಹೌದು ಸರ್. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲ ಸರ್ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಾರ ಸರ್ ಪ್ರವಾಸದಲ್ಲಿ ಇರ್ತಾರೆ, ಹಾಗಾಗಿ ಡೇಟನ್ನು ನೋಡ್ಕೊಂಡು ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ, ಧನ್ಯವಾದ.